ಓಕೆ, ಗ್ರಾಮರ್ ಯಾವುದನ್ನ ತೆಗೆದುಕೊಳ್ಬಹುದು ಅಂತ ನೀವು ಗೆಸ್ ಮಾಡಿದ್ದೀರಿ? ಟೆನ್ಸ್ ಬೇಕಾ? ಟೆನ್ಸ್ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಅಂತ. ಇವತ್ತು ಸಿಂಪಲ್ ಟಾಪಿಕ್, ನಿಮ್ಮ SSLC ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಸಿಂಪಲ್ ಟಾಪಿಕ್. ಹೇಳ್ತೀನಿ ಬೇಟ, ಕಂಡೀಷನಲ್ ಸೆಂಟೆನ್ಸ್ ಹೇಳ್ತೇನೆ. ಅದಕ್ಕೆ ಮುಂಚೆ ಸ್ವಲ್ಪ ನೀವು ಸೆಟ್ ಆಗ್ಬೇಕು. ಈಗ ನಿನ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ ಮುಗಿಸಿದೀವ, ನಾಳೆ ಸೆಂಟೆನ್ಸ್ ಬಗ್ಗೆ ಒಂದು ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಒಂದು ಸ್ಮಾಲ್ ಐಟಮ್ ಇದೆ, ಕ್ವಶನ್ ಟ್ಯಾಗ್ ಅಂತೇಳಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದನ್ನ ಮುಗಿಸ್ಕೊಂಡು ನಾಳೆ ಸೆಂಟೆನ್ಸ್ ಕೇಳೋಣ. ಸೆಂಟೆನ್ಸ್ ಅಲ್ಲಿ ಅಸರ್ಟಿವ್, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಗಳನ್ನ ಕಲಿಯೋಣ. ಅದಾದ್ಮೇಲೆ ಚೇಂಜ್ ಆಫ್ ಸೆಂಟೆನ್ಸ್ ಯಾವ ರೀತಿ ಬದಲಾವಣೆ ಮಾಡಬೇಕು, ಅಸರ್ಟಿವ್ ಇದನ್ನ ನೆಗೆಟಿವ್ ಹೇಗ್ ಮಾಡೋದು, ನೆಗೆಟಿವ್ ಇದನ್ನ ಅಸರ್ಟಿವ್ ಹೇಗ್ ಮಾಡೋದು, ಮತ್ತೆ ಇಂಟ್ರಾಗೇಟಿವ್ ಹೇಗ್ ಮಾಡೋದು ಅಂತಕ್ಕಂಥದನ್ನ ಟೆನ್ಸ್ ವೈಸ್ ಕಲಿಸ್ಕೊಂತ ಹೋಗ್ತೀನಿ ನಾನು. ರೈಟ್? ಅಲ್ಲಿ ಟೆನ್ಸ್ ಕೂಡ ಕಲಿತೀರಾ, ಸೆಂಟೆನ್ಸ್ ಕೂಡ ಕಲಿತೀರಾ. ಇವತ್ತು ಜಸ್ಟ್ ಕ್ವಶನ್ ಟ್ಯಾಗ್ ಅನ್ನೋದು ತಿಳಿಯೋಣ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಬಹಳಷ್ಟು ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೋತಾರೆ, ಯಾವ ಕ್ವಶನ್ ಟ್ಯಾಗ್ ಯೂಸ್ ಮಾಡ್ಬೇಕು ಅಂತೇಳಿ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಇದು ವಿಡಿಯೋ ಇದೆ, ಎಲ್ಲ ಮಾಹಿತಿ ಕೂಡ ಅಲ್ಲಿದೆ. ಆದ್ರೂ ಕೂಡ ಇವತ್ತೊಂದು PPT ಪ್ರೆಸೆಂಟ್ ಮಾಡ್ತೇನೆ. ಇದಾದ್ಮೇಲೆ ನೀವು ವಿಡಿಯೋನ ನೋಡ್ಬೋದು ವಾಪಸ್ಸು. ಈ PPTಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಬಹಳ ಸಿಂಪಲ್ ಆಗಿರ್ತಕ್ಕಂಥವು. ಯಾವುದೇ ರೀತಿಯಾದ ಹೈ ಲೆವೆಲ್ ಅನ್ನ ಓದಿಲ್ಲ ನಾನು. ನಿಮ್ಮ SSLC ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೆಗೆದುಕೊಂಡು ಟೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ಕೋತಾ ಇದ್ದೀನಿ. ಏನಾದ್ರೂ ಇಷ್ಟೆಲ್ಲ ಮಾಡಿದ್ಮೇಲೆ, ಕ್ಲಾಸ್ ಮುಗಿದ್ಮೇಲೆ ಸರ್ ಅರ್ಥ ಆಗಿಲ್ಲ ಈ ಕಾನ್ಸೆಪ್ಟ್ ಮತ್ತೆ ತಿಳಿಸಿ ಅಂತ ಹೇಳಿದ್ರೆ ನಾನು ಮತ್ತೆ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಂದು ಒಂದು ರಿಕ್ವೆಸ್ಟ್, ನೀವು ಎಲ್ಲೇ ಕೂತಿರಿ, ಆ ಕೂತಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಟಿವಿ ಇರಬಾರ್ದು. ಟಿವಿ ನೋಡ್ಕೊಂತ ಬಹಳಷ್ಟು ಜನ ಕ್ಲಾಸ್ ನೋಡ್ತೀರಾ, ಆದ್ರೆ ನಿಮ್ಮ ಲಕ್ಷ್ಯ ಕ್ಲಾಸ್ ಕಡೆ ಇರಲ್ಲ, ಟಿವಿ ಕಡೆ ಇರುತ್ತೆ. ಟಿವಿ ಸೌಂಡ್ ಕಿವಿಯಲ್ಲಿ ಬರ್ತಿರುತ್ತೆ, ನಾನು ಹೇಳೋದು ಈ ಕಡೆ ಬರ್ತಿರುತ್ತೆ. ಇದು ಈ ಕಡೆಯಿಂದ ಒಳಗಡೆ ಕೆಲಸ ಮಾಡ್ತಿರುತ್ತೆ, ಇದು ಈ ಕಡೆ ಕೇಳಿ ಈ ಕಡೆ ಪಾಸ್ ಆಗುತ್ತೆ. ಸೊ ಇದು ಆಗ್ಬಾರ್ದು. ನಾನು ಹೇಳೋದು ಇಲ್ಲಿ ವರ್ಕ್ ಆಗ್ಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಸ್ವಲ್ಪ ಟಿವಿ ಇದ್ರೆ ಮನೆಯಲ್ಲಿ ಹೇಳಿ, ಧಾರಾವಾಹಿ ಇಂಪಾರ್ಟೆಂಟ್ ಅಲ್ಲಿ, ಈಗ ನಿಮ್ಮ ಜೀವನ ಇಂಪಾರ್ಟೆಂಟು. ಅದಕ್ಕೆ ಸ್ವಲ್ಪ ಟಿವಿನ ಬಂದ್ ಮಾಡೋದಕ್ಕೆ ಹೇಳಿ. ಇಲ್ಲ ಅವ್ರು ನೋಡತ್ತೀವಂದ್ರೆ ನೀವು ಮನೆಯಲ್ಲಿ ಇನ್ನೊಂದು ರೂಮ್ ಅಲ್ಲಿ ಬಂದು ಕುತ್ಕೊಂಡು ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಅಷ್ಟೇ. ದಿಸ್ ಇಸ್ ನಾಟ್ ಎನ್ ಆರ್ಡರ್, ನನ್ನ ಅಭಿಪ್ರಾಯ. ನಿಮ್ ಇಷ್ಟ, ನೀವು ಹೇಗಾದ್ರು ಕುತ್ಕೋಬಹುದು, ಎಲ್ಲರೂ ಕುತ್ಕೋಬಹುದು ಅಂತಕ್ಕಂಥದ್ದು ನನ್ನ ಕೆಲಸ. ಸಜೆಷನ್ ಕೊಡೋದು, ಯಾಕಂದ್ರೆ ಮಕ್ಕಳ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳೋದು ನನ್ನ ಧರ್ಮ. ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಎಲ್ಲರೂ. ಓಕೆ, ಐ ಹೋಪ್ ಯು ಕ್ಯಾನ್ ಸಿ ಮೈ ಸ್ಕ್ರೀನ್ ನೌ. ಸ್ಕ್ರೀನ್ ಕಾಣ್ತಾ ಇದೆ ಎಲ್ಲರಿಗೂ? ಒಂದು ನಿಮಿಷ, ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇಟ್ ಇಸ್ ಸ್ಟಾರ್ಟೆಡ್. ಓಕೆ ದೆನ್. So question tags. Let us read the following sentence. ಈ ಸೆಂಟೆನ್ಸ್ ಗಳನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. He is not clever. ಅವನು ಕ್ಲೆವರ್ ಇಲ್ಲ ಅಂತಕ್ಕಂಥ ಒಂದು ಸೆಂಟೆನ್ಸ್. ಇಲ್ಲಿ ಮುಂದ್ಗಡೆ ಒಂದು ಸ್ಮಾಲ್ ಕ್ವಶನ್ ಇದೆ, ಟ್ಯಾಗ್ ಕ್ವಶನ್ ಇದೆ. He is not clever. Is he ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಟ್ಯಾಗ್ ಕ್ವಶನ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಕ್ವಶನ್ ಟ್ಯಾಗ್ ಅಂತ ಕರಿತೇವೆ. ಸೊ ಕ್ವಶನ್ ಟ್ಯಾಗ್ ಅನ್ನ ಯಾಕೆ ಬಳಸ್ತೇವೆ ಅಂತಕ್ಕಂಥ ಪ್ರಶ್ನೆ. ನೆನಪಿರ್ಲಿ, ಕ್ವಶನ್ ಟ್ಯಾಗ್ ಗಳನ್ನ ನಾವು ಕನ್ಫರ್ಮೇಶನ್ಗೋಸ್ಕರ, ಕನ್ಫರ್ಮೇಶನ್, ವಾಕ್ಯದ ಕನ್ಫರ್ಮೇಶನ್. ಹಿ ಇಸ್ ನಾಟ್ ಕ್ಲೆವರ್, ಇದು ಕನ್ಫರ್ಮೇಶನ್ಗೋಸ್ಕರ ನಾವು ಏನ್ ಮಾಡ್ತೀವಿ, ಈಸ್ ಹಿ, ಅವನಲ್ಲ, ಹೌದೇ ಅಂತಕ್ಕಂಥ ಕನ್ನಡದಲ್ಲಿ ಹೌದಾ ಇಲ್ಲ ಅಂತಕ್ಕಂಥದ್ದು ಹೇಗೆ ನಾವು ಎಸ್ ಆರ್ ನೋ ಟೈಪ್ ಹೇಳ್ತೀವಲ್ಲ, ಹೌದು ಇಲ್ಲ ಅನ್ನೋ ರೀತಿಯಲ್ಲಿ ಈ ಕ್ವಶನ್ ಟ್ಯಾಗ್ಗಳನ್ನು ಕೂಡ ನಾವು ಆಲ್ಮೋಸ್ಟ್ ಆಲ್ ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲಿ ಬಳಸ್ತಕ್ಕಂಥದ್ದು. ರಿಟರ್ನ್ ಅಲ್ಲಿ ನಾವು ಇದನ್ನ ಬಳಸಲ್ಲ. ಸ್ಪೋಕನ್, ಇಂಗ್ಲಿಷ್ ಸ್ಪೋಕನ್ ಅಂತ ಏನ್ ಬರುತ್ತಲ್ಲ, ಅಂದ್ರೆ ಏನು ಮಾತಾಡ್ತೀವಿ, ಮಾತಾಡ್ಬೇಕಾದ್ರೆ ಕನ್ವರ್ಸೇಷನ್ ಅಲ್ಲಿ ಬಳಸ್ತಕ್ಕಂಥ ಈ ಟ್ಯಾಗ್ ಕ್ವಶನ್ಗಳು ಅಂತಕ್ಕಂಥದ್ದು ನೋಡಿ. ಹಿ ಇಸ್ ನಾಟ್ ಕ್ಲೆವರ್, ಅದನ್ನ ಕನ್ಫರ್ಮ್ ಮಾಡ್ಕೋದಕ್ಕೆ ನಾನು ಈಸ್ ಹಿ ಬಳಸಿದ್ದೇನೆ. ಇಲ್ಲಿ ನೆಗೆಟಿವ್ ಇದೆ, ಈಸ್ ನಾಟ್. ಸೊ ನಾಟ್ ಈಸ್ ಅ ನೆಗೆಟಿವ್ ವರ್ಡ್, ಸೊ ದಿಸ್ ಈಸ್ ನೆಗೆಟಿವ್ ಸೆಂಟೆನ್ಸ್. ನಾವ್ ಏನ್ ಮಾಡಿದೀವಿ,
ಪಾಸಿಟಿವ್ ಕ್ವಶನ್ ಟ್ಯಾಗ್. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮತ್ತು ನೆಗೆಟಿವ್ ಕ್ವಶನ್ ಟ್ಯಾಗ್ ಹೇಗೆ ಮಾಡೋದು ನಾ ಮುಂದೆ ಹೇಳ್ತಾನೆ. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ದೇ ಆರ್ ಸ್ಯಾಟಿಸ್ಫೈಡ್ ಆರ್ಂಟ್ ದೇ. ನೋಡಿ, ದೇ ಆರ್ ಸ್ಯಾಟಿಸ್ಫೈಡ್. ಅಗೇನ್ ಸೆಂಟೆನ್ಸ್ ಕನ್ಫರ್ಮೇಶನ್ ಗೋಸ್ಕರ ನಾವು ಏನ್ ಮಾಡಿದೆ, ಮತ್ತೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸಿದ್ವಿ, ಆರ್ಂಟ್ ದೇ. ಸ್ವಲ್ಪ ಗಮನಿಸಿ, ಇಲ್ಲೇ ಪಾಸಿಟಿವ್ ಇದೆ ನೆಗೆಟಿವ್ ಕ್ವಶನ್ ಟ್ಯಾಗ್, ಇಲ್ಲೇ ನೆಗೆಟಿವ್ ಇದೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಇದನ್ನ ಮುಂದೆ ಮತ್ತೊಂದು ಸ್ಲೈಡ್ ಅಲ್ಲಿ ಬಹಳ ಡೀಪ್ ಆಗಿ ಹೋಗೋಣ, ನೋಡೋಣ ಮುಂದೆ. ಸೊ ಕ್ವಶನ್ ಟ್ಯಾಗ್ಸ್ ಯಾರು ಓದ್ತಾರೆ ಇದನ್ನ? ಕ್ಯಾನ್ ಎನಿವನ್ ರೀಡ್? ಒಬ್ರು ಓದಿ, ಒಬ್ರು ಓದಿ. Question to start actions to set for asking for agreement. Question tags are short addition to sentences asking for agreement or confirmation. It is commonly used in conversation. Conversation. Very good. Question tags are short additions. ಇವುಗಳನ್ನ ಶಾರ್ಟ್ ಎಡಿಷನ್ ಅಂತಾರೆ, ಚಿಕ್ಕದಾಗಿರ್ತಕ್ಕಂಥ ಒಂದು ಜೋಡಣೆ ಅಂತ ಹೇಳ್ತೇವೆ. ಎದಕ್ಕೆಂದ್ರೆ ಇಟ್ ಈಸ್ ಅನ್ ಅಡಿಷನ್ ಟು ಸೆಂಟೆನ್ಸಸ್. ಸೆಂಟೆನ್ಸ್ಗೆ ಒಂದು ಎಡಿಷನ್ ಅಂತಕ್ಕಂಥದ್ದು. ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್. ಸೊ ವಿ ಯೂಸ್ ದಿಸ್ ಕ್ವಶನ್ ಟ್ಯಾಗ್ಸ್, ವಿ ಆಡ್ ದೆಮ್ ಟು ಆಸ್ಕ್ ಫಾರ್ ಅಗ್ರಿಮೆಂಟ್. ಅಗ್ರಿಮೆಂಟ್ಗೋಸ್ಕರ ಅಂದ್ರೆ ಒಪ್ಪಿಗೆಗೋಸ್ಕರ, ಕನ್ಫರ್ಮೇಶನ್ಗೋಸ್ಕರ ಬಳಸ್ತೇವೆ. It is commonly used in conversation or conversation. So conversation is better pronunciation. Conversation ಎಂದು ಬರುತ್ತೆ, converse is verb, conversation is noun. Try to understand. So it is commonly used in conversation. ಸಾಮಾನ್ಯವಾಗಿ ಬಳಸೋದು ಇದನ್ನ ಮಾತಿನಲ್ಲಿ ಅಂತಕ್ಕಂಥದ್ದು, ಬರವಣಿಗೆಯಲ್ಲಿ ಯಾರು ಬಳಸಲ್ಲ ಕ್ವಶನ್. ಸೊ ಚಂದ ಕೇಳತ್ರಿ ಬೇಟಾ, ಹೇಳಿ, ಕೇಳ್ತಾ ಇಲ್ಲ? ಈಗ ಕೇಳ್ತಾರ್ರಿ, ಕೇಳತ್ರಿ ಈಗ. ನೋಡಿ, ಕೇಳಿಲ್ಲ ಅಂದ್ರೆ ಮತ್ತೆ ಹೇಳಿ, ಮತ್ತೆ ನಾನು ಇದನ್ನ ಮಾಡ್ತೇನೆ, ರೈಟ್? ಸೊ ನೋಡಿ ನನಗೆ ಕನ್ಫರ್ಮ್ ಮಾಡ್ತಾ ಇರಬೇಕು ನನ್ನ ಕ್ಲಾಸ್ ಅಲ್ಲಿ ಸರಿಯಾಗಿ ಹೋಗ್ತಾ ಇದೆ ಅಂತಕ್ಕಂಥ. ಯಾಕಂದ್ರೆ ನಿನ್ನೆ 10 ನಿಮಿಷ ನಾನೇ ಹೇಳಿದ್ದೇನೆ, ನೀವು ಯಾರು ನೋಡೇ ಇಲ್ಲ ಅದನ್ನ. ಅದಕ್ಕೆ ದಯಮಾಡಿ ಪ್ಲೀಸ್, ರೈಟ್? ನಾನು ಅವಾಗ ಕೇಳ್ತಾ ಇರ್ತೇನೆ, ಕನ್ಫರ್ಮ್ ಮಾಡ್ತಾ ಇರಿ ಪ್ಲೀಸ್. ಹಾ ಸರ್. ಓಕೆ. ಸೊ ರೂಲ್ಸ್ ಆಫ್ ಫ್ರೇಮಿಂಗ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ರೂಲ್ ಇದೆ. ಯಾವ ರೂಲು ಅಂತಕ್ಕಂಥದ್ದು ನೋಡಿ, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ವಾಕ್ಯ ನಕಾರಾತ್ಮಕವಾಗಿದ್ರೆ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ನೀವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸಬೇಕು ಅಂತಕ್ಕಂಥದ್ದು. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಏನಾದ್ರೂ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ರೆ ಯೂಸ್ ನೆಗೆಟಿವ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಅರ್ಥ ಇಷ್ಟೇ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಪಾಸಿಟಿವ್, ಅಪೋಸಿಟ್ ಟ್ಯಾಗ್ ಅನ್ನ ಬಳಸಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಅಪೋಸಿಟ್, ನೆಗೆಟಿವ್ ಇದ್ರೆ ಪಾಸಿಟಿವ್, ಪಾಸಿಟಿವ್ ಇದ್ರೆ ನೆಗೆಟಿವ್. ಇದನ್ನ ನೆನಪಿಟ್ಕೋಬೇಕು. ಅಟೆನ್ಷನ್ ಪ್ಲೀಸ್, ನೀವು ಇದನ್ನ ಗಮನ ಕೊಡಬೇಕು. ಕ್ವಶನ್ ಟ್ಯಾಗ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಸ್ಮಾಲ್ ಲೆಟರ್. ಕ್ವಶನ್ ಟ್ಯಾಗ್ ಯಾವಾಗಲೂ ಸ್ಮಾಲ್ ಲೆಟರ್ ಇಂದ ಬಿಗಿನ್ ಆಗ್ತವೆ, ಕ್ಯಾಪಿಟಲ್ ಲೆಟರ್ ಇಂದ ಅಲ್ಲ. ಕ್ವಶನ್ ಮಾರ್ಕ್ ಈಸ್ ಯೂಸ್ಡ್ ಅಟ್ ದ ಎಂಡ್. ಕೊನೆಗೆ ಕ್ವಶನ್ ಮಾರ್ಕ್ ಅನ್ನ ಹಾಕ್ತೇವೆ. ಅದು ನಿಮ್ಗೆ ಹೇಳ್ತೇನೆ ಮುಂದೆ, ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ದ ಸಬ್ಜೆಕ್ಟ್ ಆಫ್ ದಿ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಅ ಪ್ರನೌನ್. ನೋಡಿ, ಕ್ವಶನ್ ಟ್ಯಾಗ್ ಸಬ್ಜೆಕ್ಟ್ ಯಾವಾಗಲೂ ಪ್ರನೌನ್ ಆಗಿರ್ಬೇಕು. ನೌನ್ ಆಗಿದ್ರು ಕೂಡ ನಾವು ಆ ರಿಲೇಟೆಡ್ ಪ್ರನೌನ್ ಹಚ್ಕೋಬೇಕು. ಫಾರ್ ಎಕ್ಸಾಂಪಲ್ ರಾಜು ಅಂತ ನೌನ್ ಬಂತು ತಿಳ್ಕೊರಿ, ಅಲ್ಲಿ ಈ ಕ್ವಶನ್ ಟ್ಯಾಗು ಈಸ್ ರಾಜು ಅನ್ನಕ್ ಬರಲ್ಲ, ಅಲ್ಲಿ ಈಸ್ ಹಿ ಅನ್ಬೇಕು. ಅಂದ್ರೆ ರಿಲೇಟೆಡ್ ಪ್ರೊನೌನ್ ತಗೋಬೇಕು. ರಾಜು ಮೇಲ್ ಪರ್ಸನ್ ಆಗಿರೋದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮೇಲ್ಗೆ ನಾವು ಹಿ ಬಳಸ್ತೇವೆ. ಸೊ ಅದನ್ನ ತಗೋಬೇಕು. ಇನ್ನ ದೇರ್ ಇಸ್ ಅ ಕಾಮಾ ಆಫ್ಟರ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ನಂತರ ಯಾವಾಗಲೂ ಕಾಮಾ ಇರುತ್ತೆ. ಆ ಕಾಮಾನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಕಾಮಾ ಎಲ್ಲಿದೆ ಅಂತೇಳಿ. ಕಾಮಾ ಹಚ್ಚಿ ನಾವು ಮುಂದೆ ಕ್ವಶನ್ ಟ್ಯಾಗ್ ಹಚ್ಚಿ ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಅನ್ನ ಹಚ್ತೇವೆ. ಅಂಡ್ ದ ಶಾರ್ಟೆಸ್ಟ್ ಫಾರ್ಮ್ ಪಾಸಿಬಲ್, ಸಾಧ್ಯವಾದಷ್ಟು NT ಅಂದ್ರೆ ನೆಗೆಟಿವ್ ಫಾರ್ಮ್ ಅಲ್ಲಿ ಈಸಂಟ್, ವಾಸಂಟ್, ಆರಂಟ್, ರೈಟ್? ಈ ರೀತಿ ಈ NT ಅಪೋಸ್ಟ್ರಫಿ ಬಳಸ್ಕೊಂಡು ಶಾರ್ಟ್ ಫಾರ್ಮ್ ನೆಗೆಟಿವ್ ಫಾರ್ಮ್ ನ ಬಳಸಬೇಕು ಅಂತಕ್ಕಂಥದ್ದು. ನೋಡಿ, ಹೆಲ್ಪಿಂಗ್ ವರ್ಬ್ ಫಾರ್ಮ್ಸ್ ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು. ಪಾಸಿಟಿವ್ ಫಾರ್ಮ್ ಯಾವುದು, ನೆಗೆಟಿವ್ ಫಾರ್ಮ್ ಯಾವುದು ನೋಡಿ. ಆಮ್ ಇದ್ದಿದ್ದು ಏನಾಗುತ್ತೆ,
ಆಮಂಟ್ ಆಗ್ಬೇಕು, ಹೌದಲ್ಲ? ಸರಿನಾ? ಹಲೋ, ಹಾ ಸರ್. ಹಾ ಸರ್. ಆಮಂಟ್ ಆಗ್ಬೇಕಲ್ಲ? ಹೌದು ಸರ್. ನೋ ಸರ್. ಇಲ್ಲೇನಾಗಿದೆ ಇದು? ಆಗ್ಬೇಕ್ರಿ. ಯಾಕೆ? Given sentence is a negative form. ನೆಗೆಟಿವ್ ಫಾರ್ಮ್ ಐತಲ್ರಿ. ರೈಟ್, ಯು ಆರ್ ರೈಟ್. ನೆಗೆಟಿವ್ ಫಾರ್ಮ್ ಐತಲ್ರಿ. ಹೇಳೋದಲ್ಲ ಸರಿ. ನೋಡಿ, ಇಂಗ್ಲಿಷ್ ಅಲ್ಲಿ ಪಾಸಿಟಿವ್ ಫಾರ್ಮ್ ಆಮ್ ಹೆಲ್ಪಿಂಗ್ ವರ್ಬ್ ಇದ್ರೆ ಅದ್ರ ನೆಗೆಟಿವ್ ಫಾರ್ಮ್ ಆರಂಟ್ ಅನ್ನ ಬಳಸ್ತೇವೆ. ಅಂದ್ರೆ ದಿಸ್ ಇಸ್ ಎಕ್ಸೆಪ್ಷನ್, ಇದೊಂದು ಅಪವಾದ ಅನ್ನೋ ರೀತಿಯಲ್ಲಿ ನಾವು ಬಳಸ್ತೇವೆ. ಯಾಕಂದ್ರೆ ಆಮಂಟ್ ಫಾರ್ಮ್ ಈಸ್ ನೋವೇರ್ ಯೂಸ್ಡ್. ಎಲ್ಲಿ ಕೂಡ ಆಮಂಟ್ ಫಾರ್ಮ್ ಅನ್ನ ಇಂಗ್ಲಿಷ್ ನಲ್ಲಿ ಇಲ್ಲಿಯವರೆಗೆ ನೆಗೆಟಿವ್ ಫಾರ್ಮ್ ಆಗಿ ಬಳಸಿಲ್ಲ ಮೈ ಡಿಯರ್ಸ್. ಅದಕ್ಕೆ ಆಮ್ ಅಂತ ಪಾಸಿಟಿವ್ ಫಾರ್ಮ್ ಅದನ್ನ ನೆಗೆಟಿವ್ ಮಾಡ್ಬೇಕಾಗಿತ್ತಂದ್ರೆ ಆಮಂಟ್ ಅನ್ ಮಾಡಲ್, ನಾವು ಆರಂಟ್ ಅಂತ ಮಾಡ್ತೇವೆ. ಸ್ಪೆಷಲಿ ಕ್ವಶನ್ ಟ್ಯಾಗ್ ಅಲ್ಲಿ ಮಾತ್ರ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಕ್ವಶನ್ ಟ್ಯಾಗ್ ಅಲ್ಲಿ ಮಾತ್ರ ಆಮಂಟ್ ಈ ಶಾರ್ಟ್ ಫಾರ್ಮ್ ಅನ್ನ ಬಳಸಲು ನಾವು ಆರಂಟ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೇವೆ. ಆದ್ರೆ ವಾಕ್ಯ ರಚನೆಯಲ್ಲಿ ಐ ಆಮ್ ಅ ಸ್ಟೂಡೆಂಟ್ ಅಂತ ಇದ್ದಾಗ ಐ ಆಮ್ ನಾಟ್ ಅ ಸ್ಟೂಡೆಂಟ್. ನೋಡಿ, ಐ ಆಮ್ ನಾಟ್. ಫುಲ್ ಫಾರ್ಮ್ ಅಲ್ಲಿ ಐ ಆಮ್ ನಾಟ್ ಬಳಸ್ತೇವೆ. ಶಾರ್ಟ್ ಫಾರ್ಮ್ ಅಲ್ಲಿ ಆಮಂಟ್ ಬಳಸಲ್ಲ, ಆರಂಟ್ ಬಳಸ್ತೇವೆ. ನೆಕ್ಸ್ಟ್ ನೋಡಿ, ಬಿ ಫಾರ್ಮ್ ಇವೆಲ್ಲ ಆಮ್, ಈಸ್, ಆರ್ ಇವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತಕ್ಕಂಥ ಬಿ ಫಾರ್ಮ್. ವಾಸ್, ವೇರ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತಕ್ಕಂಥ ಬಿ ಫಾರ್ಮ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಇವೆಲ್ಲ ಎಚ್ ಫಾರ್ಮ್ ಆರ್ ಹ್ಯಾವ್ ಫಾರ್ಮ್ ಆಫ್. ಎಸ್ ಬೇಟ, ಫ್ಯೂಚರ್ ಟೆನ್ಸ್ ಹೇಳಿ. ಸರ್. ಯಾವುದು? ಸರ್ ಅವು ಆಗ್ತಾವ. ಯಾವ ಹ್ಯಾವ್, ಹ್ಯಾಸ್, ಹ್ಯಾಡ್ ಸರ್. ಫ್ಯೂಚರ್ ಟೆನ್ಸ್ ಆಗ್ತದ ಬೇಟ? ಹಾ ಸರ್. ಯಾರು ಹೇಳಿದ್ರು? ಆಗ್ಬೋದಾ ಸರ್ ಅಂತ ಕೇಳಿದೆ ರೀ. ಹಿಂಗಂದ್ಯಾ? ಹಾ ಆಗೋದಿಲ್ಲ. ಈ ಹ್ಯಾವ್, ಹ್ಯಾಸ್, ಹ್ಯಾಡ್ ಇವೆಲ್ಲ ನೋಡಿ ಪ್ರೆಸೆಂಟ್ ಹಾ. ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಹ್ಯಾಸ್ ಅನ್ನ ಬಳಸ್ತೇವೆ, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಇನ್ನು ಹ್ಯಾಡ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬಳಸ್ತೇವೆ. ಇವೇ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನ ನಾವು ಮತ್ತೆ ಪೊಸೆಸಿವ್ ವರ್ಬ್ ಆಗಿ ಬಳಸ್ಕೊತೇವೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಪೆನ್. ನನ್ನ ಹತ್ರ ಒಂದು ಪೆನ್ ಇದೆ. ಇದು ಏನ್ ಹೇಳ್ತಾ ಇದೆ ಅಂದ್ರೆ ವರ್ಬ್ ಹ್ಯಾವ್ ಪೊಸಿಷನ್ ಅನ್ನ ಹೇಳ್ತಾ ಇದೆ. ಅಂದ್ರೆ ನನ್ನ ಮಾಲೀಕತ್ವವನ್ನ ಹೇಳ್ತಾ ಇದೆ. ಮಾಲೀಕತ್ವವನ್ನ, ಸ್ವಂತಿಕೆಯನ್ನ ಹೇಳೋದಕ್ಕೆ ನಾವು ಬಳಸ್ತೇವೆ ಐ ಹ್ಯಾವ್ ಪೆನ್. ಹಿ ಹ್ಯಾಸ್ ಅ ಬುಕ್. ಅವನ ಹತ್ರ ಒಂದು ಬುಕ್ ಇದೆ ಅಂತ ಹೇಳ್ಬೇಕಾಗಿದೆ. ಹಿ ಹ್ಯಾಸ್ ಅ ಬುಕ್. ಹಿ ಹ್ಯಾಸ್ ಎ ಹೌಸ್. ಅವನ ಹತ್ರ ಒಂದು ಮನೆ ಇದೆ, ಹೊಂದಿದ್ದಾನೆ ಅಂತ ಹೇಳ್ಬೇಕಾಗಿತ್ತಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾವ್, ಹ್ಯಾಸ್ ಅನ್ನ ಬಳಸ್ತೇವೆ. ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಅನ್ನ ಬಳಸ್ತೇವೆ. ಇದೇ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಈಗ ನಮಗೆ ಬೇಕಾಗಿದ್ದೇನು? ಪಾಸಿಟಿವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಯಾವು, ಅದರ ನೆಗೆಟಿವ್ ಫಾರ್ಮ್ ಯಾವು ಅಂತಕ್ಕಂಥದ್ದು ಇಷ್ಟೇ ತಿಳ್ಕೊಬೇಕು ನಾವೀಗ. ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಿಂಪಲ್ ಆಗಿ ಉತ್ತರ ಮಾಡೋದು ನಾಳೆ ಎಕ್ಸಾಮ್ ನಾಗ. ರೈಟ್? ಡೀಪ್ ಆಗಿ ಸ್ಟಡಿ ಮಾಡ್ಬೇಕಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಈಗ ನಮ್ಮ ಹತ್ರ ಟೈಮ್ ಇಲ್ಲ, ಎಲ್ಲವನ್ನ ಕವರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನಾನು ಫಾಸ್ಟ್ ಮಾಡ್ತೇನೆ. ರೈಟ್? ಈಸ್ ನೆಗೆಟಿವ್ ಫಾರ್ಮ್ ಏನಾಗುತ್ತೆ? ಈಸಂಟ್. ಆರ್ದು ಆರಂಟ್ ಅಲ್ಲ, ಇದು ಆಂಟ್. ಪ್ರೊನೌನ್ಸ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಇದನ್ನ? ಆಂಟ್, ಆರಂಟ್ ಅಲ್ಲ, ಆಂಟ್. ಹೆಂಗ್ ಪ್ರೊನೌನ್ಸ್ ಮಾಡ್ಬೇಕು ಕೇಳೋಣ? ಆಂಟ್. ಆಂಟ್. ವೆರಿ ಗುಡ್. ಆರಂಟ್ ನೀವು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಆಂಟ್. ರೈಟ್? ನೀವೇನು ಆಂಟ್ ಆಂಟ್ ಅಂತ ಬಳಸ್ತಲ್ಲ ಇಂಗ್ಲಿಷ್ ಅಲ್ಲಿ, AUNT ಅದೇ ರೀತಿ ಉಚ್ಚಾರ ಆಗುತ್ತೆ. ವಾಸ್, ವಾಸಂಟ್. ಇದು ಏನಾಗಿ ಉಚ್ಚಾರ ಆಗುತ್ತೆ ಹೇಳಿ? WERE. Weren't. ಎಲ್ಲಿ? ವೆರಿ ಗುಡ್. ಇದಕ್ಕೆ ಎರಡು ಉಚ್ಚಾರ ಇದೆ, ವೇರ್ ಮತ್ತು ವರ್. ವೇರ್ ಮತ್ತು ವರ್ ಅಂತ ಉಚ್ಚಾರ. ಇದಕ್ಕೆ ಎರಡು ರೀತಿಯ ಉಚ್ಚಾರ ಇದೆ. ನಿಜವಾಗ್ಲಿ ಬಳಸಬೇಕಾಗಿದೆ ಯಾವುದು? ವರ್. ವೇರ್ ಅಲ್ಲ, ವರ್. ಸೊ ವರಂಟ್, ವೆರೆಂಟ್. ಇದು ವೇರಿಯಂಟ್ ಅನ್ನ ಬಳಸ್ಕೋತೀವಿ, ನೋ ಪ್ರಾಬ್ಲಮ್. ವೇರ್, ವೆರೆಂಟ್. ಹ್ಯಾವ್, ಹ್ಯಾವೆಂಟ್. ಹ್ಯಾಸ್, ಹ್ಯಾಸಂಟ್. ಹ್ಯಾಡ್, ಹ್ಯಾಡಂಟ್. ಇದ್ರ ಜೊತೆಗೆ ಡೂ ಫಾರ್ಮ್ಗಳನ್ನು ಕೂಡ ನಾವು ಬಳಸ್ತೇವೆ. ಇಲ್ಲಿ ನೋಡಿ, ಡೂ ಫಾರ್ಮ್ ಎಲ್ಲಿ ಬಳಸ್ತೇವೆ ನೋಡೋಣ? ಯಾವ ಟೆನ್ಸ್ ಅಲ್ಲಿ ಡೂ ಫಾರ್ಮ್ ಅನ್ನ ಬಳಸ್ಕೋತೇವೆ? ಪ್ರೆಸೆಂಟ್ ರೀ. ಯಾವ ಪ್ರೆಸೆಂಟು? ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಸರ್. ಪ್ರೆಸೆಂಟ್ ಟೆನ್ಸ್ ಈಸ್ ದ ಮೇನ್ ಟೆನ್ಸ್.
ಅದರಲ್ಲಿ ಮತ್ತೆ 4 ಸಬ್ಟೆನ್ಸ್ ಬರ್ತಾವೆ. ಯಾವುದು? ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಸಿಂಪಲ್ ಪ್ರೆಸೆಂಟ್ ರೀ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಹಾ ಸರ್. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾವು ಸಿಂಪಲ್ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸ್ತೇವೆ. ಅದು ಎಸ್, ಇಎಸ್, ಐಎಸ್ ಫಾರ್ಮ್ ಅನ್ನ ತೆಗೆದುಕೊಳ್ಳುತ್ತೆ. ಯಾವಾಗ? ಸಬ್ಜೆಕ್ಟ್ ಹಿ, ಸಿ, ಇಟ್ ಆರ್ ಎನಿ ಸಿಂಗ್ಯುಲರ್ ನೌನ್ ಬಂದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಬಂದ್ರೆ ಪ್ರೊನೌನ್ಗಳು, ಎನಿ ಸಿಂಗ್ಯುಲರ್ ನೌನ್ ಬಂದ್ರೆ ಎಸ್, ಇಎಸ್, ಐಎಸ್ ಫಾರ್ಮ್ ಅನ್ನ ತೆಗೆದುಕೊಳ್ತವೆ. ಇನ್ನು ಉಳಿದು ನಾರ್ಮಲ್ ಫಾರ್ಮ್, ಯಾವುದೇ ಫಾರ್ಮ್ ಅಂದ್ರೆ ಎಸ್, ಇಎಸ್ ಅಂತಕ್ಕಂಥ ಸಫಿಕ್ಸ್ ಅನ್ನ ಹಚ್ಚಲ್ಲ ನಾವು. ನಾರ್ಮಲ್ ಫಾರ್ಮ್, ಬೇಸ್ ಫಾರ್ಮ್ ಇರುತ್ತೆ. ಈ ಡೂ ಮತ್ತು ಡಸ್ ಅನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಮಾಡಬೇಕಾದ್ರೆ ಬಳಸ್ಕೋತೇವೆ. ವಾಕ್ಯವನ್ನ ನಾವು ನೆಗೆಟಿವ್ ನಕಾರಾತ್ಮಕ ವಾಕ್ಯ ಮಾಡ್ಕೊಳ್ಳೋದಕ್ಕೆ, ಅದೇ ರೀತಿ ಇಂಟ್ರಾಗೇಟಿವ್ ಪ್ರಶ್ನಾರ್ಥಕ ವಾಕ್ಯ ಮಾಡ್ಕೊಳ್ಳೋದಕ್ಕೆ ನಾವು ಡೂ ಫಾರ್ಮ್ ಅನ್ನ ಬಳಸ್ಕೋತೇವೆ. ಇಲ್ಲ ಅಂದ್ರೆ ಇವುಗಳು ಬಳಸ್ಕೋ ಅವಶ್ಯಕತೆ ಇರೋದಿಲ್ಲ. ಇವು ಕೂಡ ಮೇನ್ ವರ್ಬ್ ಆಗಿ ಕೂಡ ಆಕ್ಟ್ ಮಾಡ್ತವೆ. ಐ ಡೂ ವರ್ಕ್. ಬಹಳ ಕೇರ್ಫುಲ್ ಆಗಿರ್ಬೇಕು ಇದನ್ನ ಬಳಸ್ಬೇಕಾಗಿತ್ತಂದ್ರೆ. ಒಂದು ವೇಳೆ ಇದು ಡೂ ಇದ್ದು ಮುಂದ್ಗಡೆ ನಾಟ್ ಇರುತ್ತೆ, ಇಲ್ಲ ಡೂ ಇದ್ದು ಇದು ಫಸ್ಟ್ ಇರುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಇರುತ್ತೆ, ಇಲ್ಲ ಇದಕ್ಕೆ ಮುಂಚೆ ಡಬ್ಲ್ಯೂ ಆರ್ ಕ್ವಶನ್ ವರ್ಡ್ ಇರುತ್ತೆ, ನೆಕ್ಸ್ಟ್ ಡೂ ಇರುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಇರುತ್ತೆ. ಇದು ಬಹಳ ಕೇರ್ಫುಲ್ ಆಗಿರ್ಬೇಕು. ಬಟ್ ಇದು ಏನಾದ್ರೂ ಸಬ್ಜೆಕ್ಟ್ ನಂತರ ಬಂದಿದ್ರೆ ನೋಡಿ, ಐ ಡೂ ವರ್ಕ್ ಅಂದಾಗ ಇದು ಹೆಲ್ಪಿಂಗ್ ವರ್ಬ್ ಆಗಲ್ಲ, ಮೇನ್ ವರ್ಬ್ ಆಗುತ್ತೆ. ಐ ಡೂ ವರ್ಕ್. ನೆಕ್ಸ್ಟ್ ನೋಡಿ, ಡೂ, ಡಸ್ ಇವನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದಾಗ ಅದರ ನೆಗೆಟಿವ್ ಫಾರ್ಮ್ ಏನಿರುತ್ತಂದ್ರೆ ಡೂಸ್ ಇದು ಡೋಂಟ್. ಡೂವಂಟ್ ಅಲ್ಲಿ ಇದು ಡೂ, ಡೋಂಟ್. ಎಲ್ಲರೂ ಉಚ್ಚಾರ ಹೆಂಗ್ ಮಾಡ್ಬೇಕಂದ್ರೆ ಡೋಂಟ್, ಡೂ, ಡೋಂಟ್, ಡಾಂಟ್, ಡೋಂಟ್, ಡೋಂಟ್, Don't. ಡಾಂಟ್, ಡೋಂಟ್, 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 ಡಾಂಟ್, ಡಾಂಟ್, Don't. yes, very good. Does, doesn't. ಡಸಂಟ್, Doesn't. Doesn't. ಡೂಯಸ್ ಅಲ್ಲಿದು ಬಹಳಷ್ಟು ಜನ ಡೂಯಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಯಾಕಂದ್ರೆ ಇದರ ಉಚ್ಚಾರ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅಂತಿರ್ತಾರೆ ನೋಡಿ. ಡಸ್, ಡಸಂಟ್. ಇದು ಡಿಡ್. Sir, ಅದು does not ಅಂತ ಬರ್ಬೋದಲ್ಲ ಸರ್? ಎಸ್ ಬೇಟ, ಡಸ್ ನಾಟ್ ಅನ್ಬೋದು. ಯಾವಾಗಂದ್ರೆ ಈ ಶಾರ್ಟ್ ಫಾರ್ಮ್ ಎನ್ ಟಿ ಇದೆಲ್ಲ ಅದು ಫುಲ್ ಫಾರ್ಮ್ ಎನ್ ಒ ಟಿ ಆದಾಗ ಡಸ್ ನಾಟ್ ಸ್ಪೆಲ್ಲಿಂಗ್ ನೋಡಿ, ಇದು ಶಾರ್ಟ್ ಫಾರ್ಮ್ ಇದೆ. ಎನ್ ಒ ಟಿ ಅಂದ್ರೆ ನಾಟ್, ಎನ್ ಟಿ, ಎನ್ ಟಿ ಶಾರ್ಟ್ ಫಾರ್ಮ್ ಇದು, ಎನ್ ಒ ಟಿ ಇದು. ಒಂದ್ ವೇಳೆ ಶಾರ್ಟ್ ಫಾರ್ಮ್ ಹೋಗ್ಬಿಟ್ಟು ಫುಲ್ ಫಾರ್ಮ್ ಆದ್ರೆ ಅದೇನಾಗುತ್ತೆ? ಡಸಂಟ್ ಆಗುತ್ತೆ ಬೇಟ. ಯು ಆರ್ ರೈಟ್, ಕರೆಕ್ಟ್. ಆದ್ರೆ ಇದನ್ನ ಈ ರೀತಿನ ಉಚ್ಚಾರ ಮಾಡ್ಬೇಕು, ಡಸಂಟ್. ಡಸ್ ನಾಟ್ ಯಾವಾಗ ಉಚ್ಚಾರ ಮಾಡ್ಬೇಕಂದ್ರೆ ಈ ಡಸ್ ಸಪರೇಟ್ ಆಗಿದ್ದು ನಾಟ್ ಮುಂದೆ ಇದ್ರೆ, ಅಂದ್ರೆ ಸ್ಪೇಸ್ ಇರ್ಬೇಕು ಇದ್ರ ಮಧ್ಯೆ. ಇದು ಶಾರ್ಟ್ ಫಾರ್ಮ್ ಆಗಿದ್ರೆ ಓ ಅಂತ ಬಂದಿರ್ಬೇಕಿಲ್ಲ, ಎನ್ ಒ ಟಿ ಇರ್ಬೇಕು, ಅವಾಗ ಡಸ್ ನಾಟ್ ಅನ್ಬೋದು. ಆದ್ರೆ ಇದನ್ನ ಉಚ್ಚಾರ ಹೆಂಗ್ ಮಾಡ್ಬೇಕು ಈಗ? ಡಸಂಟ್. ಶಾರ್ಟ್ ಫಾರ್ಮ್ ಉಚ್ಚಾರಗಳನ್ನ ಕಲಿಬೇಕಾಗುತ್ತೆ ಇಂಗ್ಲಿಷ್ ಅಲ್ಲಿ. ಇದು ಡಿಡ್, ಇದನ್ನ ಹೇಗೆ ಉಚ್ಚಾರ ಮಾಡ್ಬೇಕು ಹೇಳ್ತಾರೆ ಯಾರಾದ್ರೂ? Didn't. ಡಿಡಂಟ್, Didn't, sir. ಎಕ್ಸಲೆಂಟ್. ಮತ್ತೆ Didn't. ವೆರಿ Did ಗುಡ್. not. ಮತ್ತೆ Did not. did not, very Did good, not. very Didn't. good, very good. Didn't, good, very good. See here, ನೀವು ಯಾಕೆ ಡಿಡೆಂಟ್ ಅಂತೀರ ಅಂದ್ರೆ ಡಿಡ್ ಅಂದ್ರೆ ಡಿಡೆಂಟ್ ಅಂತೀರ ಅಷ್ಟೇ. ಆದ್ರೆ ಮೈ ಡಿಯರ್ಸ್, ಮುದ್ದು ಮಕ್ಕಳು ತಿಳ್ಕೊಳ್ಳಿ, ಇದನ್ನು ಉಚ್ಚಾರ ಕೂಡ ಬದಲಾಗತ್ತೆ. ಇಲ್ಲಿ ಈ ಡಿ ಸೈಲೆಂಟ್ ಆಗುತ್ತೆ ಶಾರ್ಟ್ ಫಾರ್ಮ್ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಡಿಡ್ ನಾಟ್ ಕರೆಕ್ಟ್, ಡಿಡ್ ನಾಟ್ ಉಚ್ಚಾರ ಕರೆಕ್ಟ್ ಯಾವಾಗ? ಎನ್ ಒ ಟಿ ಇದ್ದಾಗ. ಡಿಡ್ ಇದ್ದು ಮುಂದ್ಗಡೆ ನಾಟ್ ನಾವು ಸಪರೇಟ್ ಆಗಿ ಬರೆದ್ರೆ ಡಿಡ್ ನಾಟ್. ಆದ್ರೆ ಇಲ್ಲಿ ಡಿಂಟ್ ಇದೆ ನೋಡಿ, ಡಿಂಟ್ ಅಂತ ಪ್ರೊನೌನ್ಸ್ ಆಗುತ್ತೆ. ಇದು ಡಿ ಸೈಲೆಂಟ್ ಆಗುತ್ತೆ. ಡಿಂಟ್, ಡಿಂಟ್, ಡಿಡ್, ಡಿಂಟ್. ಸೇ ಇಟ್, ಪ್ರೊನೌನ್ಸ್ ಇಟ್, ಸೇ. ಹೇಳ್ರಲ್ಲ. Didn't. ಡಿಂಟ್, ಡಿಡ್, ಡಿಂಟ್, Did. Did. Didn't. ಡಿಂಟ್. ವೆರಿ ಗುಡ್. ಡಿಡ್, ಡಿಂಟ್. ಎಕ್ಸಲೆಂಟ್, ಎಕ್ಸಲೆಂಟ್. ಇನ್ನ ನೆಕ್ಸ್ಟ್ ನೋಡಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸ್ತಕ್ಕಂತ ಎಲ್ಲಾ ಫ್ಯೂಚರ್ ಟೆನ್ಸ್ ಅಲ್ಲಿ ಈ ಎರಡು ಹೆಲ್ಪಿಂಗ್ ವರ್ಬ್ ಇದ್ದೇ ಇರುತ್ತೆ ನೋಡಿ, ವಿಲ್ ಮತ್ತು ಶಾಲ್. Shall. ಫ್ಯೂಚರ್ ಟೆನ್ಸ್ ಅನ್ನು ಕಂಡುಹಿಡಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಈ ಎರಡು ವಾಕ್ಯವನ್ನ, ಸಾರಿ ಈ ಎರಡು ಪದಗಳನ್ನ ನೋಡ್ಬೇಕಲ್ಲಿ ವಾಕ್ಯದಲ್ಲಿ. ಇವೆರಡು ನಮಗೆ ಸಹಾಯ ಮಾಡ್ತವೆ ಅದು ಇದನ್ನು ಏನು ಫ್ಯೂಚರ್ ಅಲ್ಲಿ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು. ವಿಲ್ ಇದ್ದಿದ್ದು ನೆಗೆಟಿವ್ ಅಲ್ಲಿ ವಿಲ್ಲೆಂಟ್ ಆಗೋದಿಲ್ಲ. ಇದರ ಉಚ್ಚಾರ ಏನಾಗುತ್ತೆ? Want. 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 Won't. Want. Want. Won't. Yes.
ಡೋಂಟ್ ಇದಾಗತ್ತೆ ಇಲ್ಲಿ ಓಂಟ್ ಆಗತ್ತೆ. Won't ಓಂಟ್ ಅಂತ ರೀ. ಪ್ರೊನೌನ್ಸ್ ಮಾಡ್ತಾರೆ. ಎಸ್, ಓಂಟ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಓಂಟ್, ವಿಲ್, ಓಂಟ್. ಶಾಲ್, ಶಾಲಂಟ್ ಅಲ್ಲ, ಶಾಂಟ್, ಶಾಂಟ್, ಶಾಲ್, ಶಾಂಟ್. ವೆರಿ ಗುಡ್. ನೆಕ್ಸ್ಟ್ ಕ್ಯಾನ್, ಕ್ಯಾನ್, ಕ್ಯಾಂಟ್ ಅಲ್ಲ, ಕಾಂಟ್, ಆಂಟ್ ಆಗತ್ತೆ, ಕಾಂಟ್, ಕಾಂಟ್, Can't. ಕುಡ್, ಕುಡ್, Couldn't ರೀ. ಕುಡ್, ಕುಡಂಟ್, ಶುಡ್, ಶುಡಂಟ್, Shouldn't. wouldn't, Couldn't. yes, very good. ಮುಂದೋಗೋಣ, shall we go forward? हाँ sir. Yes, sir. हाँ sir. Yes. ಇಲ್ಲೊಂದಿಷ್ಟಿದೆ ನೋಡಿ, ಇವು ಕೂಡ ಮೋಡಲ್ ಆಕ್ಸಿಲರೀಸ್. ಇದ್ರ ಉಚ್ಚಾರ ಕೂಡ ಕಲಿಬೇಕು. ಮೇ, ಮೇಂಟ್. ಉಚ್ಚಾರ ಮಾಡಿ ನೋಡೋಣ ಎಲ್ಲರೂ. ಪ್ರೊನೌನ್ಸ್ ವಿತ್ ಮೀ. ಮೇ, ಮೇಂಟ್. Very good, very good. Try. May, maint. Maint ಅಂದ್ರು. Yes. Might, mightn't. Might, mightn't. Excellent. Might, mightn't. Might, mightn't. Very good. Must, mustn't. Mustn't ರೀ. mustn't. ಇದನ್ನ ಮಸಂಟ್ ಕೂಡ ಅಂತಾರೆ ಉಚ್ಚಾರದಲ್ಲಿ. ಮಸ್ಟ್, ಮಸಂಟ್. ಈ ಟಿ ಸೈಲೆಂಟ್ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ಉಚ್ಚಾರ ಮಾಡ್ಬೇಕಾದ್ರೆ. ಮಸಂಟ್ ಕೂಡ ಅಂತಾರೆ. ಸೊ ನಿಮಗೆ ಯಾವ್ದು ಉಚ್ಚಾರ ಸಾಧ್ಯ ಆಗುತ್ತೋ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಕಲಿತಾ ಇದ್ದೀರಾ ಈಗ, ಕಲಿವಿ, ಉಚ್ಚಾರವನ್ನ ಕಲಿಬೇಕು. ನೆಕ್ಸ್ಟ್ ಡೇರ್, ಡೇರೆಂಟ್, Daren't. ಡೇರೆಂಟ್, Daren't. Needn't. ನೀಡೆಂಟ್. ಇವೆಲ್ಲ ಆಕ್ಸಿಲರೀಸ್ ಮೈ ಡಿಯರ್ಸ್, ಇವೆಲ್ಲ ಆಕ್ಸಿಲರೀಸ್ ನೋಡಿ. ಡೂ ಫಾರ್ಮ್ಸ್ ಇವೆಲ್ಲ, ಡೂ, ಡಸ್, ಡಿಡ್, ಡೂ ಫಾರ್ಮ್ಸ್, ವಿಲ್, ಶಾಲ್, ಇವು ಇಲ್ಲಿಂದ ನಿಮಗೆ ಆಕ್ಸಿಲರೀಸ್ ಸ್ಟಾರ್ಟ್ ಆಗ್ತವೆ. ಮೋಡಲ್ ಆಕ್ಸಿಲರೀಸ್ ಇವೆಲ್ಲ, ಇವೆರಡನ್ನ ಮಾತ್ರ ನಾವು ಫ್ಯೂಚರ್ ಟೆನ್ಸ್ ಬಳಸ್ಕೊತೇವೆ. ಇನ್ನು ಕೆಲವು ಕನ್ಫರ್ಮಿಟಿ ಮತ್ತೆ ನಾನ್ ಕನ್ಫರ್ಮಿಟಿ ಇದ್ದಾಗ ಇವುಗಳು ಮತ್ತೆ ಆಕ್ಸಿಲರಿ ವರ್ಕ್ ಮಾಡ್ತವೆ. ವಿಲ್ 100% ಆದ್ರೆ ಶಾಲ್ 50% ಅನ್ನೋ ರೀತಿಯಲ್ಲಿ ಬರುತ್ತೆ. ಕ್ಯಾನ್ ಇದು ಅಬಿಲಿಟಿ, ಕುಡ್ ಪಾಸ್ಟ್ ಎಬಿಲಿಟಿ ಹೇಳುತ್ತೆ. ಇದೇ ಕ್ಯಾನ್ ಮತ್ತು ಕುಡ್ ಅನ್ನ ನಾವು ಇನ್ಫಾರ್ಮಲ್ ರಿಕ್ವೆಸ್ಟ್ ಮಾಡೋದಕ್ಕೆ ಬಳಸ್ತೇವೆ. ಶುಡ್ ಕಂಪಲ್ಷನ್ ಹೇಳುತ್ತೆ. ವುಡ್ ರಿಕ್ವೆಸ್ಟ್ ಅನ್ನ ಹೇಳೋದಕ್ಕೆ ಬಳಸ್ಕೊತೇವೆ. ಅದೇ ರೀತಿ ವಿಲ್ ದು ಪಾಸ್ಟ್ ಟೆನ್ಸ್ ವುಡ್, ಶಾಲ್ ದು ಪಾಸ್ಟ್ ಟೆನ್ಸ್ ಶುಡ್. ಕೆಲವು ಸಂದರ್ಭಗಳಲ್ಲಿ ಇದು ಅರ್ಥವನ್ನ ಬೇರೆ ಬೇರೆ ಕೊಟ್ಟರೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ Sir, ಇದು ಮೇ, pleasant, but ಹೇಳಿ ಹೇಳ್ಬಿಟ್ಟ. pleasant, sir. ಪ್ಲೀಸ್, ಪ್ಲೀಸ್ ಅದಲ್ಲ ಬೇಟಾ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸು, Sir. ಇದು ಪ್ಲೀಸ್ ಏನಿದೆ ಅಲ್ಲ, Sir. ಪ್ಲೀಸು ಇದು ನಿಮ್ಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಆಕ್ಟ್ ಮಾಡ್ತಾ ಇಲ್ಲ. ರೈಟ್? ನೀವು ಪ್ಲೀಸ್ ಅನ್ನ ಪ್ಲೀಸೆಂಟ್ ಯಾಕಂತ ಇದ್ರೆ ಅಂದ್ರೆ ನಿಮಗೊಂದು ಪದ ಬಂದಿದೆ ಅಲ್ಲಿ, ಪ್ಲೆಸೆಂಟ್. ಅದು ಪ್ಲೀಸೆಂಟ್ ಅಲ್ಲ, ಪ್ಲೆಸೆಂಟ್. हाँ sir. ಪ್ಲೀಸ್ ನಾವು ರಿಕ್ವೆಸ್ಟಿಂಗ್ ವರ್ಡ್ ಅಂತ ಬಳಸ್ಕೋತೇವೆ, ಹೌದಾ? ಹಾ ಸರ್. ಎಸ್. ಪ್ಲೆಸೆಂಟ್ ಅದು ಪ್ಲೀಸೆಂಟ್ ಅಲ್ಲ, ಪ್ಲೆಸೆಂಟ್. ಅದು ಇಲ್ಲಿ ಪಾಸಿಟಿವ್ ಫಾರ್ಮ್ ನೆಗೆಟಿವ್ ಫಾರ್ಮ್ ಆಗಲ್ಲ ಬೇಟಾ, ಅದು ಇಂಟರ್ಜೆಕ್ಷನ್. ಅದನ್ನ ನಾವು ಅದನ್ನ ವಾಕ್ಯದಲ್ಲಿ ರಿಕ್ವೆಸ್ಟ್ ಮಾಡೋದಕ್ಕೆ ಬಳಸ್ತಕ್ಕಂತ ಇಂಟರ್ಜೆಕ್ಷನ್ ವರ್ಡ್ ಅದು. ಪ್ಲೀಸೆಂಟ್ ಅಲ್ಲ, ಅದು ಪ್ಲೆಸೆಂಟ್. ರೈಟ್? ನೌನ್ ಫಾರ್ಮ್ ಅದು ಪ್ಲೆಸೆಂಟ್. ಇನ್ನ ಅದು ಇದು ಕೂಡ ಆಗುತ್ತೆ, ಏನು ಪ್ಲೆಜರ್ ನೌನ್ ಫಾರ್ಮ್ ಆಗುತ್ತೆ, ಪ್ಲೆಸೆಂಟ್ ಅಡ್ಜೆಕ್ಟಿವ್ ಫಾರ್ಮ್ ಆಗುತ್ತೆ. ನೋಡೋಣ ಫಾರ್ಮ್ ಆಫ್ ಕ್ವಶನ್ ಟ್ಯಾಗ್ ನೋಡಿ ಯಾವ ರೀತಿ ಇರುತ್ತೆ. ಕ್ವಶನ್ ಟ್ಯಾಗ್ ರೂಪ ಅಂತಕ್ಕಂಥ ನೋಡ್ಬೇಕಾಗತ್ತೆ. A question tag begins with an auxiliary followed by a pronoun and a question mark at the end. ಇದು ನಿಮ್ಗೆ ಅರ್ಥ ಹೆಂಗಾಗಲ್ಲ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕ್ವಶನ್ ಟ್ಯಾಗ್ ಅನ್ನೋದು ಎದರಿಂದ ಸ್ಟಾರ್ಟ್ ಆಗುತ್ತೆ? ಆಕ್ಸಿಲರಿ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಸ್ಮಾಲ್ ಆಗಬೇಕಾಗಿತ್ತು, ಕ್ಯಾಪಿಟಲ್ ಆಗಿದೆ, ದಯಮಾಡಿ ತಿಳ್ಕೊರಿ. ಆಕ್ಸಿಲರಿ ಅಂದ್ರೆ ಸಹಾಯಕ ಕ್ರಿಯಾಪದ. ಅಲ್ಲಿ ಮತ್ತೆ ಎರಡು ಬರ್ತವೆ, ಪ್ರೈಮರಿ ಆಕ್ಸಿಲರಿ, ಸೆಕೆಂಡರಿ ಆಕ್ಸಿಲರಿ. ಪ್ರೈಮರಿ ಆಕ್ಸಿಲರಿ ಅಂದ್ರೆ ಬಿ ಫಾರ್ಮ್ ಬರ್ತವೆ, ಡೂ ಫಾರ್ಮ್ ಬರ್ತವೆ, ಹ್ಯಾವ್ ಫಾರ್ಮ್ ಬರ್ತವೆ. ಸೊ ಅದು ಆಕ್ಸಿಲರಿ ಇರುತ್ತೆ. ದೆನ್ ಫಾಲೋಡ್ ಬೈ ಅ ಪ್ರನೌನ್.
ಒಂದು ಪ್ರೌನ್ ಇರಬೇಕು. ನೆಕ್ಸ್ಟ್ ಎಟ್ ದ ಎಂಡ್ ಕ್ವಶನ್ ಮಾರ್ಕ್, ಒಂದು ಪ್ರಶ್ನೆ ಚಿಹ್ನೆ ಇರಬೇಕು ಕೊನೆಗೆ. ಇದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಆದ್ರೆ ಇಲ್ಲಿ ಬರುತ್ತೆ ನೋಡಿ ನೆಗೆಟಿವ್ ಕ್ವಶನ್ ಟ್ಯಾಗ್. ಪಾಸಿಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಕ್ವಶನ್ ಟ್ಯಾಗ್. ನೆಗೆಟಿವ್ ರೀ. ಮೈಕ್ರೋಫೋನ್ ಆಫ್ ಮಾಡ್ಕೊಳ್ಳಿ, ಸರ್ ಮ್ಯೂಟ್ ಮಾಡಂತ ಹೇಳಿ ಸರ್, ಏನಕ್ಕೆ ಕೆಲಸವಲ್ಲ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಹಲೋ, ಎಸ್, ಥ್ಯಾಂಕ್ ಯು. ಲೆಟ್ಸ್ ಟ್ರೈ ಸಮ್ ಎಕ್ಸಾಂಪಲ್ಸ್. ಕೆಲವು ವಾಕ್ಯಗಳನ್ನ ಪ್ರಯತ್ನ ಮಾಡೋಣ. ಇಲ್ಲಿ ನಾನು ಗ್ರಾಫಿಕ್ಸ್ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ. ಹಿ ಈಸ್ ನಾಟ್ ಹ್ಯಾಂಡ್ಸಮ್, ಇದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್? ನೆಗೆಟಿವ್ ರೀ. ಯಾವ್ದು ಹೇಳ್ತಾ ಇದೆ ನೆಗೆಟಿವ್ ಅಂತ ಹೇಳಿ? ನೆಗೆಟಿವ್ ಅಂತ ಯಾವ್ದು ಹೇಳ್ತಾ ಇದೆ ಇಲ್ಲಿ? ಸರ್ ನಾಟ್ ರೀ. ಎಕ್ಸಲೆಂಟ್, ಎಕ್ಸಲೆಂಟ್ ಮೈ ಡಿಯರ್ಸ್. ನೆನಪಿರಲಿ, ಯಾವ Easy ವಾಕ್ಯದಲ್ಲಿ ನೋ, not, sir. ಎಸ್, ಯಾವ ವಾಕ್ಯದಲ್ಲಿ ನೋ, ನಾಟ್, ನೆವರ್, ನಾರ್, ನೀದರ್ ಬಂದ್ರೆ ಅದು ನೆಗೆಟಿವ್ ವಾಕ್ಯ. ನೆನಪಿಟ್ಕೊಳ್ಳಿ, ನೋ, ನಾರ್, ಮತ್ತೆ ನಾಟ್, ನೆವರ್, ನೀದರ್ ನೆವರ್. ಇವುಗಳು ನೆಗೆಟಿವ್ ಹೇಳ್ತಕ್ಕಂತ ಪದಗಳು. ರೈಟ್? ನೋಡಿ, ಹಿ ಈಸ್ ನಾಟ್ ಹ್ಯಾಂಡ್ಸಮ್, ಹಿ ಈಸ್ ನಾಟ್ ಹ್ಯಾಂಡ್ಸಮ್ ಇದು ನೆಗೆಟಿವ್ ಆಗಿರೋದ್ರಿಂದ ನಾವು ಪಾಸಿಟಿವ್ ಮಾಡ್ಬೇಕ್ರಿ. Is he ಬರುತ್ತೆ ಸರ್. Is he? ಡಸ್ ಹಿ? ಸರ್ ಡಸ್ ಹಿ ಹ್ಯಾಂಡ್ಸಮ್? Is he ಬರುತ್ತೆ ಸರ್. ಸರ್ ಡಸ್ ಹಿ? ಬೇಟಾ, Is he? ಎಸ್, ನೋಡೋಣ, ಟ್ರೈ ಮಾಡೋಣ. ರೈಟ್? ಈಗ ಪ್ರಯತ್ನ ಮಾಡೋಣ. ಉಳಿದವ್ರು ತಿಳ್ಕೊರಿ. ಇಲ್ಲೇ ಹಿ ಈಸ್ ನಾಟ್ ಹ್ಯಾಂಡ್ಸಮ್, ಹೌದಾ? ಇದು ನೆಗೆಟಿವ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗ್ ಯಾವ್ದು ಬರ್ಬೇಕು ನಾವು? ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಳಸ್ಬೇಕು. Is he ನ ಬರುತ್ತೆ ಸರ್. ನೀವೆಲ್ಲರೂ ಹೇಳ್ತಾ ಇರೋದು ಕರೆಕ್ಟ್. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವ್ ಹೇಳಿದ್ದನ್ನ ನಾನು ತಗೊಂಡ್ಬರ್ತೇನೆ ಆನ್ಸರ್ ಅನ್ನ. ಹಿ ಈಸ್ ನಾಟ್ ಹ್ಯಾಂಡ್ಸಮ್ ಇದು ನೆಗೆಟಿವ್ ಸೆಂಟೆನ್ಸ್, ಹೌದಾ? ಟ್ಯಾಗ್ ಕ್ವಶನ್ ಯಾವ್ದು ಬಳಸ್ಬೇಕು ಈಗ? ಪಾಸಿಟಿವ್ ಬಳಸ್ಬೇಕು, ನೆಗೆಟಿವ್ ಬಳಸ್ಬೇಕು? ಪಾಸಿಟಿವ್ ಮಾಡಿಸ್ಬೇಕು. Positive, sir. ಪಾಸಿಟಿವ್. ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಇದು ನೆಗೆಟಿವ್ ಇರೋದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಳಸ್ತಾ ಇದೆ ನೋಡಿ. ಈಸ್ ಹಿ ಏನಾಗತ್ತೆ? ಈಸ್ ಹಿ ಕ್ವಶನ್ ಮಾರ್ಕ್. ಸರ್ ಈಸ್ ಬಳಸ್ಬೇಕಾ, ಬೇರೆ ಬಳಸಕ್ ಬರೋದಿಲ್ವಾ? ನೋಡಿ, ಇಲ್ಲಿ ಯಾವ್ದು ಸಹಾಯಕ ಕ್ರಿಯಾಪದ ಇದೆಯೋ ಅದನ್ನೇ ಫಸ್ಟ್ ಕಾಮಾ ಕೊಡ್ಬೇಕು. ಫುಲ್ ಸ್ಟಾಪ್ ಇದನ್ನ ಕಾಮಾ ಮಾಡ್ಕೋಬೇಕು. ಈ ಸಹಾಯಕ ಕ್ರಿಯಾಪದ ಬಿ ಫಾರ್ಮ್ ಇರ್ಬೋದು, ಡೂ ಫಾರ್ಮ್ ಇರ್ಬೋದು, ಆಕ್ಸಿಲರಿ ಇರ್ಬೋದು, ಹ್ಯಾವ್ ಫಾರ್ಮ್ ಇರ್ಬೋದು. ಇದನ್ನ ಈ ಕಡೆ ತರಬೇಕು. ಹೇಗೆ ತರಬೇಕು ರೂಪ ಅಂತಂದ್ರೆ, ಇಲ್ಲಿ ನಾಟ್ ಇಲ್ಲ ಅಂದ್ರೆ ಇಲ್ಲೇ ನಾಟ್ ಏನ್ ಮಾಡ್ಕೋಬೇಕು? ಶಾರ್ಟ್ ಫಾರ್ಮ್ ಮಾಡ್ಕೋಬೇಕು. ಇಲ್ಲೇ ನಾಟ್ ಇದೆ ಅಂದ್ರೆ ಇದನ್ನ ಮಾತ್ರ ತಗೊಂಡ್ಬರ್ಬೇಕು. ಅರ್ಥ ಆಯ್ತಾ? ನೆಗೆಟಿವ್ ಇತ್ತಂದ್ರೆ ಪಾಸಿಟಿವ್ ಅಂದ್ರೆ ಇದನ್ನ ಮಾತ್ರ ಈ ಕಡೆ ತಂದಿಟ್ಕೋಬೇಕು. ಒಂದ್ ವೇಳೆ ಪಾಸಿಟಿವ್ ಇತ್ತಂದ್ರೆ ಇದನ್ನ ತರಬೇಕಾಗಿತ್ತಂದ್ರೆ ಮಧ್ಯದಲ್ಲಿ ನಾವು NT ಅಂದ್ರೆ ಶಾರ್ಟ್ ಫಾರ್ಮ್ ಆಫ್ ನಾಟ್ ನ ಹಚ್ಕೊಂಡು ಬಂದು ಈ ಕಡೆ ಇಟ್ಕೋಬೇಕು. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಏನಿರ್ಬೇಕು? ಈ ಆಕ್ಸಿಲರಿ ಆದ್ಮೇಲೆ ಏನಿರ್ಬೇಕಂತ ಹೇಳಿದ್ದೆ ನಾನು? ಪ್ರನೌನ್ ಇರ್ಬೇಕಂತ ಹೇಳಿದ್ದೆ. ಯಾವ ಪ್ರನೌನ್ ಇರ್ಬೇಕು? ಸಬ್ಜೆಕ್ಟ್ ರಿಲೇಟೆಡ್ ಪ್ರನೌನ್. ಇಲ್ಲಿ ಸಬ್ಜೆಕ್ಟ್ ಹಿ ಇರೋದ್ರಿಂದ ಅದೇ ಪ್ರನೌನ್ ಅನ್ನು ನಾನು ವಾಪಸ್ ತಂದಿಟ್ಟಿದ್ದೇನೆ. ಯಾಕಂದ್ರೆ ಇದು ಪ್ರನೌನ್, ಅದೇ ಪ್ರನೌನ್ ಅನ್ನ ತಗೊಂಡ್ಬಿಡಿ. ದಿಸ್ ಇಸ್ ಕಾಲ್ಡ್ ಇನ್ವರ್ಷನ್ ಆಫ್ ಸಬ್ಜೆಕ್ಟ್ ಅಂಡ್ ವರ್ಬ್ ಅಂತಕ್ಕಂಥದ್ದು. ಎರಡು ಪ್ಲೇಸ್ ಅದಲು ಬದಲು ಮಾಡೋದು ಅಂತಕ್ಕಂಥದ್ದು ಇದು ಸರಳ ರೀತಿಯಾಗಿರ್ತಕ್ಕಂಥದ್ದು. ಇದನ್ನ ಮಾಡಿದ್ಮೇಲೆ ಲಾಸ್ಟಿಗೆ ಏನ್ ಇಡ್ಬೇಕಂದ್ರೆ ನಾವು ಒಂದು ಕ್ವಶನ್ ಟ್ಯಾಗ್. ವಿ ನೀಡ್ ಟು ಪುಟ್ ಕ್ವಶನ್ ಟ್ಯಾಗ್ ಅಟ್ ದಿ ಎಂಡ್. ಕೊನೆಗೆ ಕ್ವಶನ್ ಟ್ಯಾಗ್ ಅನ್ನ ಇಡಬೇಕು. ಈಸ್ ಹಿ ಉಲ್ಟಾ ಆಗುತ್ತೆ ಕ್ವಶನ್ ಟ್ಯಾಗ್. ಇದು ನೆಗೆಟಿವ್ ಇರೋದು, ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಂದಿದೆ. ನೆಕ್ಸ್ಟ್ ನೋಡಿ, ಪ್ರನೌನ್ ಇಲ್ಲಿ ಬಂತು ಅಂತಕ್ಕಂಥದ್ದು. ನೆಕ್ಸ್ಟ್ ವಾಕ್ಯ ನೋಡಿ. ಮೈ ಡಿಯರ್ ಪ್ಲೀಸ್ ಆಫ್ ಯುವರ್ ಮೈಕ್ರೋಫೋನ್. ಉಳಿದವ್ರು ಡಿಸ್ಟರ್ಬ್ ಮಾಡಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಮೊದಲೇ ಡಿಸ್ಟರ್ಬೆನ್ಸ್, ಗಾಳಿ ಬರ್ತಕ್ಕಂಥ ಪ್ಲೇಸ್ ಅಲ್ಲಿ ಕೂತಿರ್ತೀರಾ, ಒದರುತ್ತೆ, ಕಿವಿ ಗುರ್ರ ಅಂತ ಮಾಡುತ್ತೆ, ಅದು ಡಿಸ್ಟರ್ಬ್ ಮಾಡ್ಬೇಡಿ ಪ್ಲೀಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ನೋಡಿ, ಸೀತಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಯಾವ ಸೆಂಟೆನ್ಸ್ ಇದು? ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್?
ಪಾಸಿಟಿವ್. ಎಸ್ ಪಾಸಿಟಿವ್ ಸೆಂಟೆನ್ಸ್. ಈಗ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಇದನ್ನ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ತೀವಿ ನೋಡಿ, ನೆಗೆಟಿವ್ ಮಾಡ್ತೇವೆ. ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ತೇವೆ. ಇಲ್ಲಿ ನೋಡಿ, ಈಸ್ ಇದೇನಾತಿಲ್ಲ, ಈಸೆಂಟ್ ಮಧ್ಯದಲ್ಲಿ Isn't. ಅಪಾಸ್ಟ್ರಫಿ ಇರ್ತಕ್ಕಂತ ಶಾರ್ಟ್ ಫಾರ್ಮ್ ಈಸೆಂಟ್. ಇನ್ನ ಸೀತಾ ಇದು ನೌನ್ ಆಗಿರೋದ್ರಿಂದ ಸರ್ ಸೀತಾ ಇದು ಸೀತಾ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಸೊ ಮತ್ತ ಹಂಗೆ ಕೇಳ್ತ್ರಿ. ಯಾರ್ದು ನೋಡ್ರಿ ಅದು? ಎಸ್, ಸೀತಾ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫೀಮೇಲ್ ಬಳಸ್ತಕ್ಕಂತ ಪ್ರೋನೌನ್ ಯಾವುದು ಅಂದ್ರೆ ಶಿ. ಸೀತಾ, ಈಜ್ ಸಿ, ನೆಗೆಟಿವ್ ಈಸಂಟ್ ಸಿ. ನೋಡಿ, ಈಜ್ ಸೀತಾ, ಈಜ್ ಸಿ ಆಗುತ್ತೆ, ಅದರ ನೆಗೆಟಿವ್ ಫಾರ್ಮ್ ಈಸಂಟ್ ಶಿ. ಸೊ ವರ್ಬ್ ಈಸಂಟ್ ಆದ್ರೆ ಪ್ರೊನೌನ್ ಶಿ ಆಗುತ್ತೆ. ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಹಾಕ್ತೇವೆ. ನೆನಪಿರ್ಲಿ, ಇಲ್ಲಿ ಫುಲ್ ಸ್ಟಾಪ್ ಇದ್ರೆ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಕಾಮಾ ಮಾಡ್ಕೋಬೇಕು. ಆಮೇಲೆ ಯಾವ ಹೆಲ್ಪಿಂಗ್ ವರ್ಬ್ ಇದೋ ಆ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ಬರ್ಬೇಕು. ಇಲ್ಲಿ ನೆಗೆಟಿವ್ ಇದ್ರೆ ಪಾಸಿಟಿವ್ ಹಚ್ಬೇಕು, ಪಾಸಿಟಿವ್ ಇದ್ರೆ ನೆಗೆಟಿವ್ ಹಚ್ಕೋಬೇಕು. ನೆಕ್ಸ್ಟ್ ಪ್ರೊನೌನ್ ಅನ್ನ ಹಚ್ಕೋಬೇಕು, ರಿಲೇಟೆಡ್ ಪ್ರೊನೌನ್ ಹಚ್ಕೋಬೇಕು. ಇಲ್ಲಿ ಪ್ರೊನೌನ್ ಯೂಸ್ ಮಾಡಿದ್ದೇವೆ, ಅದಕ್ಕೆ ಪ್ರೊನೌನ್ ಹಚ್ಕೊಂಡಿದ್ದೇನೆ. ಇಲ್ಲಿ ನೌನ್ ಇತ್ತು, ಅದಕ್ಕೆ ಸಂಬಂಧಪಟ್ಟ ಪ್ರೊನೌನ್ ಯಾವ್ದು ಅಂದ್ರೆ ಸಿ ಅಂತಕ್ಕಂಥದ್ದು, ಅದನ್ನ ಬಳಸ್ಕೊಂಡಿದ್ದೇನೆ. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ ಮೈ ಡಿಯರ್ಸ್? No No, doubt, sir. sir. ಇಲ್ವಾ? ಓಕೆ, ಹಾಗಾದ್ರೆ ನಿಮ್ಮ ಮೈಕ್ರೋಫೋನ್ ಆಫ್ ಮಾಡ್ಕೊಳ್ಳಿ. ಹೇಳಿ ಬೇಟಾ. ಯಾರೋ ರೀಸರ್ ಏನ್ ಹೇಳಿ ಸರ್? ಕೇಳ್ತಾರೆ ಸರ್, ಕರೆಕ್ಟ್ ಅದಕ್ಕೆ ಕೇಳಿ ಸರ್. ಓಕೆ, ಡನ್. ಮುಂದೆ ಹೋಗೋಣ ಹಾಗಾದ್ರೆ. ಹಾ ಸರ್. ರಾಜು ವರ್ಕ್ಸ್ ಇನ್ ಎ ಕಂಪನಿ. ಇದು ಯಾವ ಸ್ವಲ್ಪ ಮೈಕ್ರೋಫೋನ್ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ರೈಟ್, ಉತ್ತರ ಹೇಳೋರಂತೆ, ಬಟ್ ನಾ ಹೇಳುವಾಗ ಇನ್ನೊಬ್ರಿಗೆ ಇಕ್ಕೋ ಆಗುತ್ತೆ. ರಾಜು ವರ್ಕ್ಸ್ ಇನ್ ಅ ಕಂಪನಿ ಯಾವ ಟೆನ್ಸ್ ಇದು? Simple present tense. ಯಾಕೆ? ವರ್ಕ್ಸ್ ಐತಲ್ರಿ, ಎಸ್ ಐತಲ್ರಿ ಅದಕ್ರಿ. ಎಕ್ಸಲೆನ್ಸ್. ರಾಜು ವರ್ಕ್ಸ್, ಈ ವರ್ಬ್ಗೆ ಎಸ್ ಫಾರ್ಮ್ ಹಚ್ಚಿದೆ. ರಾಜು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರಿಂದ ವರ್ಕ್ಸ್ ಆಗಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಇಷ್ಟೇ. ಇಡಿ ಫಾರ್ಮ್ ಇರಬಾರ್ದು, ಅಂದ್ರೆ ಪಾಸ್ಟ್ ಫಾರ್ಮ್ ಇರಬಾರ್ದು, ಪ್ರೆಸೆಂಟ್ ಫಾರ್ಮ್ ಇರಬೇಕು. ವಿಲ್ ಶಾಲ್ ಇರಬಾರ್ದು, ಅವಾಗ ಪ್ರೆಸೆಂಟ್ ಫಾರ್ಮ್, ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಅಂತ ಕರಿತೇವೆ ವರ್ಬ್ ಅನ್ನ. ರಾಜು ವರ್ಕ್ಸ್ ಇನ್ ಎ ಕಂಪನಿ, ಈ ಫಾರ್ಮೇ ನಮಗೆ ಟೆನ್ಸ್ ಅನ್ನ ಹೇಳುತ್ತೆ. ವರ್ಬ್ ಫಾರ್ಮೇ ನಮಗೆ ಟೆನ್ಸ್ ಅನ್ನ ಹೇಳೋದು. ಅರ್ಥ ಮಾಡ್ಕೊಳ್ಳಿ, ಟೆನ್ಸ್ ಬಹಳ ಕಷ್ಟ ಏನಿಲ್ಲ. ವರ್ಬ್ ಫಾರ್ಮ್ ನ ಅರ್ಥ ಮಾಡ್ಕೋಬೇಕು ಇಂಗ್ಲಿಷ್ ಅಲ್ಲಿ. ಇಫ್ ಯು ನೋ ದ ಆಲ್ 3 ವರ್ಬ್ ಫಾರ್ಮ್ಸ್, ದೆನ್ ಯು ಕ್ಯಾನ್ ನಾವು ವಾಕ್ಯಗಳನ್ನ ಈಸಿಯಾಗಿ ರಚನೆ ಮಾಡ್ಕೋಬಹುದು. ರಾಜು ವರ್ಕ್ಸ್ ಇನ್ ಎ ಕಂಪನಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ನೋಡಿ, ಯಾವ್ದೋ ಹೆಲ್ಪಿಂಗ್ ವರ್ಬ್ ಇದೆ? ಇಲ್ಲಿ ಮೇನ್ ವರ್ಬ್ ಇದೆ ಡೈರೆಕ್ಟ್. ನೋ ಸರ್. ಹೌದಾ? ಅದಕ್ಕೆ ಇಲ್ಲಿ ಡೂ ಫಾರ್ಮ್ ಅನ್ನ ಬಳಸ್ಕೋಬೇಕು. ರೈಟ್, ವರ್ಬ್ ಏನಿದೆ ನೋಡಿ, ಎಸ್ ಫಾರ್ಮ್ ನ ತೆಗೆದುಕೊಂಡಿದೆ, ಅದಕ್ಕೆ ಡಸ್ ಅನ್ನ ತೆಗೆದುಕೊಳ್ಳುತ್ತೆ ಇದು. ಹೌದಾ? ಈಗ ನೋಡಿ, ರಾಜು ವರ್ಕ್ಸ್ ಇನ್ ಎ ಕಂಪನಿ, ಇದು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ನಾವು ಹಚ್ಚಬೇಕು. ಡಸಂಟ್ ಹಿ. ರಾಜು ರಿಲೇಟೆಡ್ ಪ್ರೊನೌನ್ ಯಾವುದು? ಹಿ, ಅದಕ್ಕೆ ಡಸಂಟ್ ಹಿ ಕ್ವಶನ್ ಮಾರ್ಕ್. ನೋಡಿ, ಫುಲ್ ಸ್ಟಾಪ್ ಅನ್ನ ಕಾಮಾ ಮಾಡ್ಕೊಂಡಿದ್ದಾನೆ. ವರ್ಕ್ಸ್ಗೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಆಗಿರೋದ್ರಿಂದ ಡೂ ಡಸ್ ಬಳಸ್ಕೋಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಎಸ್ ಫಾರ್ಮ್ ಇದೆ. ಎಸ್ ಫಾರ್ಮ್ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಫಾರ್ಮ್, ಡಸ್. ಅದಕ್ಕೆ ನೆಗೆಟಿವ್ ಮಾಡ್ಕೊಂಡಿದ್ದಾನೆ, ಡಸಂಟ್ ಹಿ. ಆಯ್ತು. ರಾಜು ಈಸ್ ವರ್ಕಿಂಗ್ ಇನ್ ಎ ಕಂಪನಿ. ನೋಡಿ, ಇಂಥ ವಾಕ್ಯಗಳನ್ನ ನಾವು ಕ್ವಶನ್ ಟ್ಯಾಗ್ ಯೂಸ್ ಮಾಡೋದು ಬಹಳ ಸರಳ. ಯಾಕಂದ್ರೆ ಆಲ್ರೆಡಿ ಬಿ ಫಾರ್ಮ್ ಕೊಟ್ಟಿದ್ದಾರೆ. ಇದು ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ಕೊಳ್ಳೋದು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೊಳ್ಳೋದು, ಬಹಳ ಸರಳವಾಗಿರ್ತಕ್ಕಂಥದ್ದು. ನೋಡಿ, ಈಸ್ ಅನ್ನ ಏನ್ ಮಾಡಿದೆ? ಈಸಂಟ್ Sir, ಇನ್ನೊಂದ್ಸಲ ಹೇಳಿ ಸರ್. ಯಾವ್ದು ಬೇಟಾ?
ಅದ್ರ ವರ್ಕಿಂಗ್ ರೀ ಬಿ ಇದನ್ನ ಹೇಳ ಅಮ್ಮಕ್ಕ. ತಾಗಿಂದ್ರಿ First 1 second. Raju works in a company. Yes. Raju works in a company. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಎರಡು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋತೇವೆ. ನಿನಗೆ ಹೇಳಿದ್ದೆ ಡೂ ಮತ್ತು ಡಸ್. ಡೂ ಫಾರ್ಮ್ ಒಟ್ಟು 3, ಡೂ ಡಸ್ ಡಿಡ್. ಈಗ ನಾನ್ ಬಳಸ್ಕೋಬೇಕಾಗಿದ್ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎರಡನ್ನ ಮಾತ್ರ, ಡೂ ಮತ್ತು ಡಸ್ ಅನ್ನ. ಈಗ ನನಗೆ ಒಂದು ನಿಮಿಷ ಪೆನ್ ಅನ್ನು ತೆಗೆದುಕೊಳ್ತಾನೆ. ಎಸ್ ನೋಡಿ, ಡೂ ಅನ್ನ ನಾನು ಯಾವಾಗ ಬಳಸ್ಕೋಬೇಕು? ಈ ವರ್ಬ್ಗೆ ಎಸ್ ಫಾರ್ಮ್ ಇರಬಾರ್ದು, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು, ಸಿಂಪಲ್ ಫಾರ್ಮ್ ಅಲ್ಲಿ ಇರಬೇಕು. ಎಸ್ ಫಾರ್ಮ್ ಇರಬಾರ್ದು, ಅವಾಗ ಡೂ ಅನ್ನ ಬಳಸ್ಕೋತೇನೆ. ಇನ್ನ ಡಸ್ ಅನ್ನ ಯಾವಾಗ ಬಳಸ್ಕೋತೀವಿ ಅಂದ್ರೆ ವರ್ಬಿಗೆ ಎಸ್ ಫಾರ್ಮ್ ಇದ್ದಾಗ್ರಿ. ಎಸ್ ಫಾರ್ಮ್ ನೋಡಿ, ವರ್ಬಿಗೆ ಎಸ್, ಅದೇ ರೀತಿ ಎಸ್, ಅದೇ ರೀತಿ IES ಇದ್ರೆ ನಾವ್ ಏನ್ ಮಾಡ್ತೇವೆ? ಈ ಡಸ್ ಫಾರ್ಮ್ ಅನ್ನ ಬಳಸ್ಕೊತೀವಿ. ಅಮ್ಮಕ್ಕ ಅರ್ಥ ಆಯ್ತಾ ಇದು? ಅಮ್ಮಕ್ಕ ಎಸ್. ಈಗ ಎಸ್ ಫಾರ್ಮ್ ಇದೆ, ಡೂ ಬಳಸ್ಕೋ ಡಸ್ ಬಳಸ್ಕೋಬೇಕಮ್ಮ? Does sir. ಡಸ್ ಅನ್ನ ಬಳಸ್ಕೊಂಡಿ ನಾನು ಇಲ್ಲೇ. ಹಾ ಸರ್. ಇದು ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಮ್ಯಾಗಿಂದು. ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಇದು ಪಾಸಿಟಿವ್ ನ ಏನ್ ಮಾಡ್ಕೋಬೇಕು? ಈಗ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಯೂಸ್ ಮಾಡ್ಕೋಬೇಕು. ಎಸ್, ಅದಕ್ಕೆ ಡಸ್ ಅಂತ ಬಳಸ್ಕೊಂಡೆ. ರಾಜು ಥರ್ಡ್ ಪರ್ಸನ್ ಸಿಂಗುಲರ್ ಮೇಲ್. ಇದು ಇವನಿಗೆ ಬಳಸ್ತಕ್ಕಂತ ಪ್ರೊನೌನ್ ಯಾವುದು? ಹಿ. ಶಿ ಬಳಸಕ್ಕಾಗಲ್ಲ ರಾಜುಗೆ ಹಿ ಬಳಸ್ಕೊತೇವೆ. ಡಸಂಟ್ ಹಿ ಆಯ್ತು. ಏನಾದ್ರು ಡೌಟ್ ಇದೆ ಬೇಟಾ? ಇಲ್ಲ ಸರ್. ಓಕೆ, ನೆಕ್ಸ್ಟ್ ಹೋಗೋಣ ಹಂಗಾದ್ರೆ. ಹಾ ಸರ್. ರಾಜು ಇಸ್ ವರ್ಕಿಂಗ್ ಇನ್ ಎ ಕಂಪ್ನಿ. ನೋಡಿ, ಇಂತಹ ವಾಕ್ಯಗಳು ಬಂದಾಗ ನನಗಂತೂ ಹೇಳ್ತೀನಲ್ಲ, ಈ ಕ್ವಶನ್ ಟ್ಯಾಗ್ ಬಳಸ್ಬೇಕಾಗಿತ್ತಂದ್ರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ ಕಷ್ಟ ಆಗ್ತಿತ್ತು ನನಗೂ ಕೂಡ. SSLCಗೆ ಇಂತಹ ಪ್ರಶ್ನೆಗಳು ಬಂದಾಗ ನೋಡಿ ಬಹಳ ಹೇಗಾಗ್ತಿತ್ತು ನನಗೆ. ಖುಷಿ, ಹಾಲು ಕುಡಿದಷ್ಟು ಖುಷಿ ನಂಗೆ. ಯಾಕೆ? ಸರಳ ಇದು ಕ್ವಶನ್ ಟ್ಯಾಗ್ ಬಳಸೋದು. ಏನ್ ಮಾಡೋದಂದ್ರೆ, ಈ ಬಿ ಫಾರ್ಮ್, ಹ್ಯಾವ್ ಫಾರ್ಮ್ ಮತ್ತೆ ಆಕ್ಸಿಲರೀಸ್ ಕೊಟ್ಟಿರ್ತಾರ ಆಲ್ರೆಡಿ. ಅದನ್ನ ಏನ್ ಮಾಡ್ಕೋಬೇಕು ನಾನೀಗ? ಈ ಸ್ಥಾನಕ್ಕೆ ತರಬೇಕು, ಕಾಮ ಮಾಡ್ಕೋಬೇಕು, ಇಲ್ಲಿ ಹಚ್ಕೋಬೇಕು. ಮೊದಲು ಈಸ್ ಅನ್ನ ಹಚ್ಕೋತೇನೆ. ಆಮೇಲೆ ಏನ್ ಮಾಡ್ತೇನೆ? ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನೋಡ್ಕೋಬೇಕು. ಪಾಸಿಟಿವ್ ಇದೆ, ಈಸ್ಗೆ ನಾಟ್ ಹಚ್ಕೊಂಡ್ರೆ ಏನಾಗುತ್ತೆ? ಈಸಂಟ್ ಆಗುತ್ತೆ. ಆಮೇಲೆ ಪ್ರೊನೌನ್ ಬೇಕಲ್ಲ ನಂಗೆ. ಪ್ರೊನೌನ್ ಸಬ್ಜೆಕ್ಟ್ ನಂಗೆ ಗೊತ್ತು, ರಾಜು. ಇದು ಥರ್ಡ್ ಪರ್ಸನ್ ಸಿಂಗುಲರ್ಗೆ ನಾವು ಯಾವ್ದು ಬಳಸ್ಕೊತೀವಿ ಅಂದ್ರೆ ಹಿ ಪ್ರೊನೌನ್ ಬಳಸ್ಕೊತೇವೆ. ಈಸಂಟ್ ಹಿ ಆಗುತ್ತೆ ಕ್ವಶನ್ ಟ್ಯಾಗ್. ನೋಡಿ ಬಹಳ ಸರಳ ಇದೆಯಲ್ಲ? ಕಷ್ಟ ಆಗುದಿಲ್ಲ ಇಲ್ಲಿ. ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ ಉಳಿದ ಟೆನ್ಸ್ ವಾಕ್ಯ ವೆರಿ ಈಸಿ, ಡೆಡ್ ಈಸಿ. ನೀವು ಮಾಡಬೇಕಾಗಿದೆ ನನಗೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕೆ ಆಗ್ತದೆ? ಇನ್ನೊಬ್ರು ಯಾರೋ ಎರಡು ಮೊಬೈಲ್ ನ ಎರಡು ಡಿವೈಸ್ ಜೊತೆ ಕೂತಿರ್ತಾರೆ, ಅದಕ್ಕೆ ಆಗುತ್ತೆ. ನಾನೇನ್ ಮಾಡಕ್ ಆಗೋದಿಲ್ಲ. ಅವ್ರು ಅದನ್ನ ಆಫ್ ಮಾಡ್ಕೋಬೇಕು. ಇಲ್ಲ ಇಬ್ರು ಫ್ರೆಂಡ್ಸ್ ಪಕ್ಕದಲ್ಲಿ ಕೂತಿರ್ತಾರ, ಸೇಮ್ ನೋಡಿ, ಅವ್ರ ಮೊಬೈಲ್ ಕಾಣ್ತಿರುತ್ತೆ. ಯಾರು ನೋಡಿ ಈಗ ಆನ್ ಯಾರ್ದಾಗಿತ್ತು ಅವದೇ ಇಕೋ ಮಾಡ್ತಾ ಇದ್ದಾರೆ. ಎಸ್, ನೋಡಿ ಇಲ್ಲಿ ಬಿ ಫಾರ್ಮ್ ಆಲ್ರೆಡಿ ಇದೆ, ಅದನ್ನೇ ತಗೊಂಡು ನೆಗೆಟಿವ್ ಮಾಡ್ಕೊಂಡೆ. ಯಾಕಂದ್ರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಕೊಂಡೆ, ಈಸಂಟ್ ಆಯ್ತು. ರೈಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ನನಗೆ ಹಾಲು ಕುಡಿದಷ್ಟು ಖುಷಿ ಆಗ್ಬೇಕು. ಯಾಕಂದ್ರೆ ಹ್ಯಾಸ್ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಇದೆಯಾ? ಇದನ್ನೇನ್ ಮಾಡ್ಬೇಕೀಗ? ಪಾಸಿಟಿವ್ ವೆರಿ ಗುಡ್. ಹ್ಯಾಸಂಟ್ ಹಿ. ಸರಳ ಇದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕೂಡ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಕಂಪನಿ. ನೋಡಿ ಎರಡಿದೆ, ಹ್ಯಾಸ್ ಬೀನ್. ಯಾವ್ದನ್ನ ಬಳಸ್ಕೋಬೇಕು? ಎರಡನ್ನ ಬಳಸ್ಕೋಬೇಕಾ? ಒಂದನ್ನ ಬಳಸ್ಕೋಬೇಕಾ? ಒಂದನ್ರಿ.
ಯಾವ್ದು ಬಳಸ್ಕೋಬೇಕು? ಹ್ಯಾಸ್ ಅನ್ನ ಬಳಸ್ಕೋಬೇಕು. ಮೈಕ್ರೋಫೋನ್ ಆಫ್ ಮಾಡ್ಕೊಂಡು ನಾನು ಹೇಳ್ತೇನೆ ಯಾಕೆ ಹ್ಯಾಸ್ ಅನ್ನ ಬಳಸ್ಕೋಬೇಕು ಅಂತಂದ್ರೆ ಬೀನ್ ಈಸ್ ಅಡಿಷನಲ್ ಹೆಲ್ಪಿಂಗ್ ವರ್ಬ್ ಇಲ್ಲೇ ಮೇನ್ ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್ ಯಾವುದು? ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಒಮ್ಮೆ ತಪ್ಪು ಮಾಡಿ ಪದೇ ಪದೇ ಮಾಡಬೇಡಿ. ಅರ್ಥ ಆಯ್ತಾ? ಮಿಸ್ಟೇಕ್ ಶುಡ್ ಬಿ ಡನ್ ಅಟ್ ಒನ್ಸ್. ವೇಟ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಕ್ರೋಫೋನ್ ಆಫ್ ಅಂತಂದ್ರಾಗ ಆಫ್ ಇಟ್ಕೋಬೇಕು, ಆನ್ ಅಂದಾಗ ಆನ್ ಇಟ್ಕೋಬೇಕು. ಇದು ನಾನು ಹೇಳಿದ್ದು ಆಲ್ರೆಡಿ. ಮತ್ತೆ ಮತ್ತೆ ನೀವು ಮಧ್ಯದಲ್ಲಿ ಓಪನ್ ಮಾಡಿದ್ರೆ ನನಗೇನು ಡಿಸ್ಟರ್ಬ್ ಆಗಲ್ಲ ಮೈ ಡಿಯರ್ಸ್, ಉಳಿದ ನಿಮ್ಮ ಫ್ರೆಂಡ್ಸಿಗೆ ಡಿಸ್ಟರ್ಬ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಅರ್ಥ ಆಗ್ಬೇಕಿದೆ ಕಾನ್ಸೆಪ್ಟ್. ನನಗಷ್ಟೇ ಅರ್ಥ ಆದ್ರೆ ಅದು ಕಲಿಕೆ ಅಲ್ಲ, ನನ್ನ ಕಲಿಸ್ತಕ್ಕಂತ ವಿಷಯ. ಮತ್ತೆ ಅದೇ ಮಾಡೋದು, ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ನೋಡಿ. ರಾಜು ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಅ ಕಂಪ್ನಿ. ಇಲ್ಲೇ ಹ್ಯಾಸ್ ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್, ಇದು ಅಡಿಷನಲ್ ಹೆಲ್ಪಿಂಗ್ ವರ್ಬ್. ಯಾವಾಗ್ಲೂ ವಾಕ್ಯ ರಚನೆಯಲ್ಲಿ ನಾವು ನೆಗೆಟಿವ್ ಮಾಡಬೇಕಾಗಿತ್ತು ಅಥವಾ ಇಂಟ್ರಾಗೇಟಿವ್ ಮಾಡ್ಬೇಕಾಗಿತ್ತಂದ್ರೆ ನಮ್ಮ ಗಮನ ಎಲ್ಲಿರ್ಬೇಕಂದ್ರೆ ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್ ಮೇಲೆ ಇರ್ಬೇಕು ಹೊರತು ಅಡಿಷನಲ್ ಹೆಲ್ಪಿಂಗ್ ವರ್ಬ್ ಮೇಲೆ ಇರಬಾರ್ದು. ಇದು ಮೇನ್ ವರ್ಬ್, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮಗ್ ಬೇಕಾಗಿದೆ ಯಾವ್ದಿಲ್ಲ ಈಗ ಹ್ಯಾಸ್ ಆರ್ ಬೀನ್ ಅಂತಕ್ಕಂತ ಪ್ರಶ್ನೆ. ನಾವು ತೆಗೆದುಕೊಳ್ಬೇಕಾಗಿದೆ ಯಾವುದು? ಹ್ಯಾಸ್. ನೋಡಿ, ಹ್ಯಾಸ್ ಬೀನ್ ವರ್ಕಿಂಗ್ ಪಾಸಿಟಿವ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ವಾಕ್ಯ. ಇದ್ರದ್ದು ನೆಗೆಟಿವ್ ಏನಾಗುತ್ತೆ ಅಂದ್ರೆ ಹ್ಯಾಸ್ ಅಂಡ್ ಹಿ ಆಗುತ್ತೆ. ನೆಕ್ಸ್ಟ್, ರಾಜು ವರ್ಕ್ ಇನ್ ಅ ಕಂಪ್ನಿ. ನೋಡಿ, ಇಲ್ಲಿ ಏನಾದ್ರೂ ಬಿ ಫಾರ್ಮ್ ಇದೆಯಾ? ಇಲ್ಲ. ಹ್ಯಾವ್ ಫಾರ್ಮ್ ಇದೆಯಾ? ಇಲ್ಲ. ಆಕ್ಸಿಲರಿ ಇದೆಯಾ? ಇಲ್ಲ. ಈಗ ನಾವು ಏನ್ ನೋಡ್ಕೋಬೇಕು ಹಂಗಾರೆ? ಮೇನ್ ವರ್ಬ್ ಅನ್ನು ನೋಡ್ಬೇಕು. ಫಸ್ಟ್ ಮೇನ್ ವರ್ಬ್ ಯಾವ್ದಿದೆ ನೋಡಿ? ವರ್ಕ್ ಇದೆ. ಯಾವ ಟೆನ್ಸ್ ಅಂದ್ರೆ ಇದು? Simple past tense. ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದ್ರೆ ನಾವು ಡೂ ಫಾರ್ಮ್ ಅನ್ನ ಬಳಸ್ಕೋಬೇಕು. ಈಗ ಡೂ ಡಸ್ ಬಳಸಕ್ ಬರುತ್ತೆ, ಡಿಡ್ ಬಳಸಕ್ ಬರ್ತಿದೆ. Did ಬಳಸಕ್ ಡಿಡ್ ಬಳಸ್ಕೋಬೇಕು. ಯಾರು ನೋಡಿ ಅದು ಇಕ್ಕೋ ಆಗೋದು ನಿಮ್ಗೆ ಗುರ್ತಾಗತ್ತೆ. ಅವ್ರು ದಯಮಾಡಿ ಓಪನ್ ಮಾಡಬೇಡಿ, ಕೈ ಮುಗಿತೀನಿ ನಿಮಗೆ. ರೈಟ್. ನೆಕ್ಸ್ಟ್ ನೋಡಿ, ರಾಜು ವರ್ಕ್ ಇನ್ ಅ ಕಂಪನಿ. ಡಿಂಟ್ ಹಿ ನೋಡಿ, ಡಿಡ್ ಪ್ಲಸ್ ನಾಟ್ ಏನತ್ತು? ಡಿಂಟ್ ಆಯ್ತು, ಡಿಂಟ್ ಹಿ. ರಾಜು ವಾಸ್ ವರ್ಕಿಂಗ್ ಇನ್ ಅ ಕಂಪನಿ. ಮತ್ತೆ ಹಾಲು ಕುಡಿದಷ್ಟು ಖುಷಿ ನನಗೆ. ಯಾಕೆ? ಬಿ ಫಾರ್ಮ್ ವಾಸ್ ಬಂದಿದೆ, ಅಷ್ಟೇ. ವಾಸಂಟ್ ಹಿ. wasn't he. ರಾಜು ಹ್ಯಾಡ್ ವರ್ಕ್ ಇನ್ ಅ ಕಂಪನಿ. ನಿಮಗೆ ಜೇನು ತುಪ್ಪ ತಿಂದಷ್ಟು ಖುಷಿ ಆಗ್ಬೇಕು. ಯಾಕೆ? ವೆರಿ ಗುಡ್. ರಾಜು ವಿಲ್ ವರ್ಕ್ ಇನ್ ಅ ಕಂಪನಿ. ತರುಣ್ ಬೇಟಾ ನಿಂದ ಮೈಕ್ರೋಫೋನ್ ಆಫ್ ಮಾಡ್ಕೋಬೇಕ. ರಾಜು ವಿಲ್ ವರ್ಕ್ ಇನ್ ಅ ಕಂಪನಿ. ತರುಣ್ ಬೇಟಾ ನಿಂದ ಮೈಕ್ರೋಫೋನ್ ಆಫ್ ಮಾಡ್ಕೊಂಡು. ಸಾರಿ ಸರ್, ಆನ್ ಇತ್ತು. ಓಕೆ. ರಾಜು ವಿಲ್ ವರ್ಕ್ ಇನ್ ಅ ಕಂಪನಿ. ನೋಡಿ, ವಿಲ್ ಇದು ಆಕ್ಸಿಲರಿ, ಓಂಟ್ ಆಗುತ್ತೆ. ವಿಲ್ ಓಂಟ್ ಹಿ. ಕ್ಯಾನ್ ಓಕೆ. ಇನ್ನ ನೆಕ್ಸ್ಟ್ ಇಂಪೆರೇಟಿವ್ ಸೆಂಟೆನ್ಸ್ ಬಂದ್ರೆ ಅವೆಲ್ಲ ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಇನ್ನ ಇಂಪೆರೇಟಿವ್ ಸೆಂಟೆನ್ಸ್ ಬಂದ್ರೆ ಹೇಗೆ ಚೇಂಜ್ ಮಾಡ್ತೀನಿ ನೋಡಿ. ಇಂಪೆರೇಟಿವ್ ಸೆಂಟೆನ್ಸ್ ನಿಮ್ಗೆ ಗೊತ್ತು, ಕಮಾಂಡ್, ರಿಕ್ವೆಸ್ಟ್, ವಿಶ್ ಮಾಡೋದಕ್ಕೆ ಬಳಸ್ತಕ್ಕಂತ ವಾಕ್ಯಗಳಿಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಓಪನ್ ದ ಡೋರ್. ಸಿಯರ್ ಓಪನ್ ದ ಡೋರ್, ಬಾಗಿಲನ್ನ ತೆಗಿ ಅಂತಕ್ಕಂಥದ್ದು. ಇದು ಆರ್ಡರ್ ಕೂಡ ಆಗ್ಬೋದು, ರಿಕ್ವೆಸ್ಟ್ ಕೂಡ ಆಗ್ಬೋದು. ಹೌದಾ? ನೋಡಿ, ಓಪನ್ ದ ಡೋರ್ ಪ್ಲೀಸ್ ಅಂದ್ರೆ ರಿಕ್ವೆಸ್ಟ್ ಆಗುತ್ತೆ. ಓಪನ್ ದ ಡೋರ್ ಅಂದ್ರೆ ಆರ್ಡರ್ ಆಗುತ್ತೆ. ಡೋಂಟ್ ಚೇಂಜಸ್ ದ ಮೀನಿಂಗ್, ರೈಟ್? ಸೊ ಓಪನ್ ದ ಡೋರ್ ಇದು ಇಂಪೆರೇಟಿವ್ ಸೆಂಟೆನ್ಸ್. ಇಂತಹ ವಾಕ್ಯಗಳು ಬಂದಾಗ ನಾವು ಬಳಸ್ತಕ್ಕಂತ ಕ್ವಶನ್ ಟ್ಯಾಗ್ ಯಾವುದು ಅಂದ್ರೆ will you or won't you. ಓಪನ್ ದ ಡೋರ್, will you or won't you. ಎರಡನ್ನೂ ಬಳಸ್ಕೊಳ್ತೇವೆ ಮೈ ಡಿಯರ್ಸ್. will you, won't you. ಇದರ ಮೀನಿಂಗ್ ಮತ್ತೆ ಬೇರೆ ಬೇರೆ ಆಗುತ್ತೆ. ನೀವು ಬಳಸ್ಬೇಕಾಗಿದೆ ಇಷ್ಟೇ. will you ವರ ಬಳಸ್ಕೋಬಹುದು, won't you ವರ ಬಳಸ್ಕೋಬಹುದು. ಅಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿರ್ತಾರೆ ನೋಡಿ. will you ಕೊಟ್ರೆ will you ಹಾಕೊಳ್ಳಿ, won't you ಕೊಟ್ರೆ won't you ಹಾಕೊಳ್ಳಿ. ಎರಡು ಕೊಟ್ರೆ ಯಾವ್ದು ಹಾಕೋಬೇಕು ಸರ್ ಅನ್ನೋ ಪ್ರಶ್ನೆ. ಹೌದಾ?
ಕೊಟ್ರೆ ಅದು ತಪ್ಪು. ಆದ್ರೆ ನೀವು ಪ್ರಿಫರ್ ಮಾಡ್ಬೇಕಾಗಿದ್ದು ಯಾವ್ದು ಅವಾಗ ಅಂದ್ರೆ ವಿಲ್ ಯು ಅನ್ನೇ ಯಾವುದು ವಿಲ್ ಯು. ಸೊ ಇಲ್ಲಿ ಯು ಯಾಕೆ ಬಂತು ವಿಲ್ ಯಾಕೆ ಬಂತು ಅಂತಕ್ಕಂಥ ನಿಮ್ ಪ್ರಶ್ನೆ. ಇಂಪೇರೇಟಿವ್ ಸೆಂಟೆನ್ಸ್ ಬಂದಾಗ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಇದೆ. ಏನು? ಅಲ್ಲಿ ವಿಲ್ ಅನ್ನೇ ಬಳಸ್ಕೋಬೇಕು. ಕ್ವಶನ್ ಟ್ಯಾಗ್ ಅಲ್ಲಿ ಆಕ್ಸಿಲರಿ ವಿಲ್ ಅನ್ನೇ ಬಳಸ್ಕೋಬೇಕು. ಪ್ರನೌನ್ ಅನ್ನ ಯು ಅನ್ನೇ ಬಳಸ್ಕೋಬೇಕು. ಯಾಕೆ? ಓಪನ್ ದ ಡೋರ್ ಮೀನ್ಸ್ ಯು ಓಪನ್ ದ ಡೋರ್. ಇಲ್ಲಿ ಯು ಅಂಡರ್ಸ್ಟುಡ್ ಸಬ್ಜೆಕ್ಟ್, ಯು ಓಪನ್ ದ ಡೋರ್, ಅದಕ್ಕೆ ಯು ಅನ್ನ ಬಳಸ್ಕೋತೀವಿ. ವಿಲ್ ಯು ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಹಾ ಸರ್. ಡನ್. sir. ಓಕೆ. ಡೋಂಟ್ ಕಟ್ ದ ಟ್ರೀ. ಡೋಂಟ್ ಕಟ್ ದ ಟ್ರೀ. ಸರ್ ಇಲ್ಲಿ ಪಾಸಿಟಿವ್ ಐತಿ ನೆಗೆಟಿವ್ ಬಳಸ್ಕೋಬೇಕು, ಇಲ್ಲಿ ನೆಗೆಟಿವ್ ಐತಿ ಪಾಸಿಟಿವ್ ಬಳಸ್ಕೋಬೇಕು ಅನ್ನೋದು ನಿಮ್ ಪ್ರಶ್ನೆ ಆಗುತ್ತೆ. ಆದ್ರೆ ನಮಗೆ ಇದು ಪಾಸಿಟಿವ್ ನೆಗೆಟಿವ್ ಸಂಬಂಧ ಇಲ್ಲ ಮೈ ಡಿಯರ್ಸ್. ಒಂದೇ ವಿಲ್ ಯು ವೋಂಟ್ ಯು ಆರ್ ವಿಲ್ ಯು ಎರಡನ್ನು ಬಳಸ್ಕೋತೇವೆ. ನಿಮಗೆ ನೆನಪಿರ್ಬೇಕಾಗಿದೆ ಯಾವುದು ವಿಲ್ ಯು. ನೋಡಿ, ಟ್ಯಾಗ್ ಕ್ವಶನ್ಸ್ ಆರ್ ಯೂಸ್ಡ್ ಅಕಾರ್ಡಿಂಗ್ ಟು ಮೂಡ್ ಹಿಯರ್. ಹೌದಾ? ಮೂಡ್ ಸಂಬಂಧಪಟ್ಟಂತೆ ಕ್ವಶನ್ ಟ್ಯಾಗ್ ಅನ್ನ ಬಳಸಬೇಕು. ಬೇಸಿಕಲಿ ವಿ ಯೂಸ್ ವಿಲ್ ಯು ಆರ್ ವೋಂಟ್ ಯು ಎರಡನ್ನು ಬಳಸ್ಕೋತೇವೆ ಅಂತಕ್ಕಂಥದ್ದು. ಇನ್ ಅ ಸೆಂಟೆನ್ಸ್ ವಿತ್ ಲೆಟ್ಸ್ ಇಂದ ಪ್ರಾರಂಭ ಆಗಿರ್ತವೆ ವಾಕ್ಯ, ಅವಾಗ ಏನ್ ಮಾಡ್ಕೋಬೇಕು, ಯಾವ ಕ್ವಶನ್ ಟ್ಯಾಗ್ ಬಳಸ್ಕೋಬೇಕು ಅಂತಕ್ಕಂಥದ್ದು ನಿಮ್ ಪ್ರಶ್ನೆ. ಇಲ್ಲಿ ನೋಡಿ, ಲೆಟ್ಸ್ ಪ್ಲೇ ಕ್ರಿಕೆಟ್. ಇಲ್ಲಿ ಲೆಟ್ಸ್ ಇಂದ ಪ್ರಾರಂಭ ಆಗಿದೆ ವಾಕ್ಯ, ಇದು ಫುಲ್ ಸ್ಟಾಪ್ ಅಲ್ಲಿ ಎಂಡ್ ಆಗಿದೆ. ಇದು ಕೂಡ ಇಂಪೇರೇಟಿವ್ ಸೆಂಟೆನ್ಸ್. ಲೆಟ್ಸ್ ಪ್ಲೇ ಕ್ರಿಕೆಟ್ ಒಂದು ಸಜೆಷನ್ ಆಗುತ್ತೆ, ಕೂಡ ಆಗುತ್ತೆ, ಎರಡು ಕೂಡ ಆಗುತ್ತೆ. ಈ ಲೆಟ್ಸ್ ಅಂತ ಬಂದಾಗ ಯಾವ ಕ್ವಶನ್ ಟ್ಯಾಗ್ ಬಳಸ್ಬೇಕಂದ್ರೆ ಶಾಲ್ ವಿ ಅನ್ನ ಬಳಸ್ಕೋಬೇಕು. ಯಾವ್ದು ಬಳಸ್ಕೋಬೇಕು? ಶಾಲ್ ವಿ. ಲೆಟ್ ಅಸ್ ದ ಸಬ್ಜೆಕ್ಟ್ ಫಾರ್ಮ್ ಸಬ್ಜೆಕ್ಟ್ ಫಾರ್ಮ್ ವಿ ಆಗುತ್ತೆ, ಅದನ್ನೇ ಬಳಸ್ಕೋಬೇಕು. ಈ ಲೆಟ್ ಇಂದ ಪ್ರಾರಂಭ ಆಗೋದ್ರಿಂದ ನಾವು ಏನ್ ಮಾಡ್ಕೋಬೇಕು? ಶಾಲ್ ವಿ. ನೆನಪಿರ್ಲಿ, ಲೆಟ್ಸ್ ಅಂತಕ್ಕಂಥದ್ದು ಬಂದಾಗ ಮಾತ್ರ ಲೆಟ್ ಇಂದ ಪ್ರಾರಂಭ ಆಗುತ್ತೆ ಕೆಲವು ವಾಕ್ಯಗಳು. ಅಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನಿಮಗೆ ಡೀಪ್ ಆಗಿ ಹೋದ್ರೆ ಗುರ್ತಾಗತ್ತೆ. ಅದು ನಿಮಗೆ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದೇನು? ಇಂತಹ ಎಕ್ಸೆಪ್ಷನ್ಗಳು. ಲೆಟ್ಸ್ ಶಾಲ್ ವಿ. ಲೆಟ್ಸ್ ಬಂದಾಗ ಶಾಲ್ ವಿ ಅನ್ನ ಬಳಸಬೇಕು. ಶಾಲ್ ವಿ. ಲೆಟ್ಸ್ ಡೂ ಇಟ್. ಶಾಲ್ ವಿ. ಇನ್ನ ನೆಗೆಟಿವ್ ವರ್ಡ್ಸ್ ಮತ್ತೆ ಕ್ವಶನ್ ಟ್ಯಾಗ್ಸ್ ಗಳನ್ನ ತಿಳ್ಕೊಳ್ಳೋಣ. ಇನ್ನು ಕೆಲವು ಪದಗಳು ಬರ್ತವೆ. ಎಂತ ಪದಗಳಂದ್ರೆ ಅವು ನೆಗೆಟಿವ್ ಅನ್ನ ಹೇಳ್ತವೆ, ನೆಗೆಟಿವಿಟಿಯನ್ನು ಹೇಳ್ತಿರ್ತವೆ, ನೆಗೇಷನ್ ಹೇಳ್ತಿರ್ತವೆ. ಅಂತ ಪದಗಳು ನಾಟ್, ನೆವರ್, ನಾರ್, ನೀದರ್, ನನ್ ಅಥವಾ ನೋ ಅಂತಕ್ಕಂಥ ಪದಗಳು ಇರೋದಿಲ್ಲ ವಾಕ್ಯದಲ್ಲಿ. ಒಂದಿಷ್ಟು ಪದಗಳು ಬರ್ತವೆ, ಆ ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವು ಬಂದಾಗ ಕ್ವಶನ್ ಟ್ಯಾಗ್ ಯಾವ್ದು ಬಳಸಬೇಕು ಅಂತಕ್ಕಂಥ ನೋಡಿ. ಫ್ಯೂ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಕ್ಲಾಸ್. ನೋಡಿ, ಯಾವ ಕ್ವಶನ್ ಟ್ಯಾಗ್ ಬಳಸಿದನ ಇಲ್ಲಿ? ಸರ ಇಲ್ಲಿ ನೋ ನಾಟ್ ಎಲ್ಲಿ ಇಲ್ಲ ಸರ, ಮತ್ತೆ ಡಿಡ್ ಯಾಕೆ ಬಳಸಿದ್ರೆ ಡಿಂಟ್ ಬಳಸ್ಬೇಕಲ್ಲ ಅನ್ನೋ ಪ್ರಶ್ನೆ ಅಲ್ವಾ? ಪ್ರಶ್ನೆ ಹುಟ್ಟಲ್ಲ ನಿಮ್ಮಲ್ಲಿ, ಪ್ರಶ್ನೆ ಹುಟ್ಟಬೇಕಲ್ಲ. ನೆಗೆಟಿವ್ ವರ್ಡ್ ಇಲ್ಲ, ಪಾಸಿಟಿವ್ ಯಾಕೆ ಬಳಸಿದ್ರೆ ಪ್ರಶ್ನೆ ಇರ್ಬೋದಲ್ಲ. ಇಲ್ಲಿ ನೋಡಿ, ಕಲರ್ ಅಲ್ಲಿ ಒಂದು ಪದ ಇದೆ, ಯಾವುದು? ಫ್ಯೂ. ಈ ಫ್ಯೂ ಅನ್ನೋ ಪದ 0 ಅಂತ ಹೇಳುತ್ತೆ. ಫ್ಯೂ ಸ್ಟೂಡೆಂಟ್ಸ್ ಅಟೆಂಡ್ ಅಂದ್ರೆ ಯಾರು ಅಟೆಂಡ್ ಆಗೇ ಇಲ್ಲ ಅಂತ ಅರ್ಥ, ಮೀನಿಂಗ್. ಫ್ಯೂ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಕ್ಲಾಸ್. ಡಿಡ್ ದೇ. ನೋಡಿ ಇಲ್ಲೇ ಡಿಡ್ ದೇ, ಸ್ಟೂಡೆಂಟ್ಸ್ ಇರೋದ್ರಿಂದ ಥರ್ಡ್ ಪರ್ಸನ್ ಪ್ಲೂರಲ್ ಯಾವ್ದು ಬಳಸಿದೀವಿ? ಇಲ್ಲೇ ದೇ ಬಳಸಿದ್ದೇವೆ. ಪ್ಲೂರಲ್, ಇದು ಕೂಡ ಪ್ಲೂರಲ್. ಡಿಡ್ ದೇ. ಇದು ನೆಗೆಟಿವ್ ವರ್ಡ್. ದೇರ್ ಇಸ್ ಹಾರ್ಡ್ಲಿ ಎನಿ ಫ್ರೂಟ್ ಆನ್ ದ ಟ್ರೀ. ಕ್ವಶನ್ ಟ್ಯಾಗ್ ನೋಡಿ, ಈಸ್ ದೇರ್. ಈಸ್ ದೇರ್ ಯಾಕಾಯ್ತು ಅಂದ್ರೆ ಹಾರ್ಡ್ಲಿ ಇಲ್ಲೇ ನೆಗೆಟಿವ್ ವರ್ಡ್. ಹಾರ್ಡ್ಲಿ. ಹಾರ್ಡ್ಲಿ ಅಂದ್ರೆ ಯಾವ್ದು ಹಣ್ಣೇ ಇಲ್ಲ ಅಂತ ಅರ್ಥ. ಹಣ್ಣು ಇಲ್ವೇ ಇಲ್ಲ ಗಿಡದಲ್ಲಿ ಅಂತಕ್ಕಂಥದ್ದು. ಸೊ ಇಲ್ಲ ಅಂದಾಗ ಹೌದೇ ಅಂತ ನೀವು ಮಾಡ್ತೀರಾ, ಹೌದಲ್ಲವೇ ಅಂತಕ್ಕಂಥದನ್ನ ನೀವು ಎಕ್ಸ್ಪ್ರೆಷನ್ ಕೊಡ್ಬೇಕಾಗತ್ತೆ. ಅಲ್ಲಿ ಅದಕ್ಕೆ ಹಾರ್ಡ್ಲಿ ಅಂತ ಬಂದಾಗ ಅಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಳಸಬೇಕಾಗತ್ತೆ. ಇಲ್ಲಿ ಸಬ್ಜೆಕ್ಟ್ ಯಾವ್ದಿದೆ? ದೇರ್ ಇದೆ, ಅದನ್ನೇ ಬಳಸ್ಕೋಬೇಕು. ಸಬ್ಜೆಕ್ಟ್ ದೇರ್ ಇದೆಯಲ್ಲ, ಆ ದೇರ್ ಅನ್ನೇ ಬಳಸ್ಕೋಬೇಕು. ಅರ್ಥ ಆಯ್ತಾ?
ಹಾ ಸರ್ ದೇರ್ Yes, sir. ಬರುತ್ತೆ. ನೋ ಚೇಂಜ್ ಇನ್ ಪ್ರೊನೌನ್. ಪ್ರೊನೌನ್ ಚೇಂಜ್ ಆಗಲ್ಲ, ದೇರ್ ಬರುತ್ತೆ. ನೆಕ್ಸ್ಟ್, ಲಿಟಲ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಮೇಡ್ ಇನ್ ದ ಪ್ರಾಜೆಕ್ಟ್. ಲಿಟಲ್ ಪ್ರೋಗ್ರೆಸ್ ಇಸ್ ಹಿಯರ್. ಲಿಟಲ್ ಅಂದ್ರೆ ಕಿಂಚಿತ್ತಷ್ಟು ಏನು ಪ್ರೋಗ್ರೆಸ್ ಅಂದ್ರೆ ನಾವು ಏನು ವೃದ್ಧಿ ಅಂತೀವಲ್ಲ, ಬೆಳವಣಿಗೆ ಅಂತೀವಲ್ಲ, ಅಥವಾ ಮುಂದುವರಿಕೆ ಅಂತ ಪ್ರೋಗ್ರೆಸ್ ಪ್ರಗತಿ ಅಂತ ನಾವು ಸರಳವಾಗಿ ಹೇಳ್ಬೋದು ಈ ಕನ್ನಡದಲ್ಲಿ. ಕಿಂಚಿತ್ತಿಷ್ಟು ಅಂತ, ಕಿಂಚಿಂತಷ್ಟು ಅಂದ್ರೆ ಗೊತ್ತಲ್ಲ? ಸ್ವಲ್ಪ ಇಷ್ಟೇ ಅಂತ. ಇಷ್ಟೇ ಅಂದ್ರೆ 0%. ಸೊ ಲಿಟಲ್ ಪ್ರೋಗ್ರೆಸ್, ಸ್ವಲ್ಪ ಅಂದ್ರೆ ಕೆಲವು ಪ್ರಮಾಣದಲ್ಲಿ ಪ್ರಗತಿ ಆಗಿದೆ ಅಂತ ಹೇಳ್ತಾ ಇದ್ರಲ್ಲಿ. ಕೆಲವು ಅಂತಂದ್ರೆ ಇಲ್ಲಿ ನೆಗೆಟಿವ್ ಅಂತ ಅರ್ಥ. ಲಿಟಲ್ ಸ್ವಲ್ಪ ಅಂತಕ್ಕಂಥದ್ದು. ಅದಕ್ಕೆ ಹ್ಯಾಸ್ ಇಟ್, ಇಲ್ಲೇ ನೋಡಿ ಹ್ಯಾಸ್ ಇದೆ, ಬೀನ್ ಇದೆ, ಹ್ಯಾಸ್ ಅನ್ನ ತೆಗೆದುಕೊಂಡಿದ್ದೇನೆ, ಹ್ಯಾಸ್ ಹಚ್ಚಿದ್ದೇನೆ. ಪ್ರೋಗ್ರೆಸ್ ಈಸ್ ಸಬ್ಜೆಕ್ಟ್ ಹಿಯರ್, ಪ್ರೊಜೆಕ್ಟ್ ಕೂಡ ಸಬ್ಜೆಕ್ಟ್ ಹಿಯರ್. ನಾವು ಬೇಕಾಗಿದ್ದು ಪ್ರೋಗ್ರೆಸ್ ಬಳಸ್ತಕ್ಕಂಥ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವ್ದಪ್ಪ ಅಂದ್ರೆ ಇಟ್. ಯಾಕಂದ್ರೆ ಇದು ಹ್ಯೂಮನ್ ಬೀಯಿಂಗ್ ಅಲ್ಲ, ಇದು ಜಸ್ಟ್ ಒಂದು ಐಡಿಯಾ. ಅದಕ್ಕೆ ಇಟ್ ಅನ್ನ ಬಳಸ್ಕೊಂಡಿದ್ದೇನೆ, ಪ್ರೋಗ್ರೆಸ್. ನೆಕ್ಸ್ಟ್ ಒನ್, ರೇರ್ಲಿ ಸಿ ವಿಸಿಟ್ಸ್ ಅ ಟೆಂಪಲ್. ರೇರ್ಲಿ ಸಿ ವಿಸಿಟ್ಸ್ ಅ ಟೆಂಪಲ್. ಹಿಯರ್ ವಿಸಿಟ್ಸ್ ಇದೆ, ಎಸ್ ಫಾರ್ಮ್ ಇದೆ. ಬಿ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಇದು? ಯಾವ ಸೆಂಟೆನ್ಸ್ Doesn't they ಬರುತ್ತೆ ಸರ್? Sorry. ಡ ಬಳಸ್ಕೊಂಡೆ, ಡಸ್ ಅನ್ನ ಮುಂದೆ ಸಿ ಬಳಸ್ಕೊಂಡೆ, ಡಸ್ ಸಿ. ರೇರ್ಲಿ ಇಲ್ಲಿ ನೆಗೆಟಿವ್ ವರ್ಡ್ ಆಗಿರೋದ್ರಿಂದ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಕೊಂಡಿದ್ದೇನೆ. ಸೊ ನೆನಪಿರ್ಲಿ, ಫ್ಯೂ, ಹಾರ್ಡ್ಲಿ, ಲಿಟಲ್, ದೆನ್ ರೇರ್ಲಿ ಇವೆಲ್ಲ ನೆಗೆಟಿವ್ ಕೊಡ್ತಕ್ಕಂತ ಮೀನಿಂಗ್ ಕೊಡ್ತಕ್ಕಂತ ವರ್ಡ್ಸ್. ದೇ ಸೆಲ್ಡಮ್, ಇದು ಕೂಡ ನೆಗೆಟಿವ್ ವರ್ಡ್, ಸೆಲ್ಡಮ್. ದೇ ಸೆಲ್ಡಮ್ ಸಿ ಈಚ್ ಅದರ್ ನೌ ಅ ಡೇಸ್. ಡೂ ದೇ? ಹಿಯರ್ they seldom see. See is a present Sir, form. ಹಂಗಂದ್ರೆ ಏನ್ರಿ seldom ಅಂದ್ರೆ ಅಪರೂಪಕ್ಕೆ. ಸರ್ ಮ್ಯೂಟ್ ಹಾಕಂತ ಹೇಳ್ರಿ, ಕಟ್ ಕೇಳತೈತಿ. ತರುಣ್, ಎಸ್ ತರುಣ್ ಬೇಟ ನೀನ್ ಮ್ಯೂಟ್ ಮಾಡ್ಕೋ. ಸೆಲ್ಡಮ್ ಅಂದ್ರೆ ಅಪರೂಪಕ್ಕೆ. ಸರ್ ಅದ ಪ್ರಾಣಿ ಸೌಂಡ್ ಬರುತ್ತೆ ಸರ್. ನಮ್ಮ ಮನೆಗೆ ಯಾವ ಪ್ರಾಣಿ ಇಲ್ರಿ. ಇರ್ಲಪ್ಪ, ಆ ಅಮ್ಮ ಓಪನ್ ಮಾಡಿದ್ಲು, ಅವ್ರ ಮನೆಯಲ್ಲಿ ಬಹುಶಃ ಕರ ಇರ್ಬೋದು ಅಥವಾ ದನ ಇರ್ಬೋದು, ಒದರುತ್ತೆ. ನೀನ್ ಮಾತ್ರ ಮ್ಯೂಟ್ ಮಾಡ್ಕೋ. ರೈಟ್? ದೇ ಸೆಲ್ಡಮ್ ಸಿ ಈಚ್ ಅದರ್ ನೌ ಅ ಡೇಸ್. ಡೂ ದೇ? ಇಲ್ಲಿ ಸೆಲ್ಡಮ್ ಏನಿದೆಲ್ಲ ಅಪ್ಪಾಜಿ ತರುಣ್, ಇದು ರೇರ್ಲಿ ಮೀನಿಂಗ್ ಅಂದ್ರೆ ಅಪರೂಪ ಅಂದ್ರೆ ಏನು? ಮೀಟ್ ಮಾಡಿಲ್ಲ, ಯಾವಾಗಾರು ನೆಗೆಟಿವ್. ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕಾಗತ್ತೆ? ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಕೋಬೇಕಾಗತ್ತೆ. ಇನ್ನ ಕೆಲವು ವಾಕ್ಯಗಳು ಸಂಬಡಿ ಮತ್ತು ನೋಬಡಿಯಿಂದ ಬಿಗಿನ್ ಆಗ್ತವೆ. ಅಲ್ಲಿ ಯಾವ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಕೋಬೇಕು ಅಂತಕ್ಕಂತ ಪ್ರಶ್ನೆ. ಸಂಬಡಿ ನಾಕ್ ದ ಡೋರ್, ಡಿಂಟ್ ದೇ? ನೋಡಿ, ಸಂಬಡಿ ನಾಕ್ ದ ಡೋರ್, ಸಂಬಡಿ ಅಂದ್ರೆ ನಾಕ್ಡ್ ದ ಡೋರ್. ನಾಕ್ಡ್ ಸಿಂಪಲ್ ಪಾಸ್ಟ್, ಅದಕ್ಕೆ ಡಿಡ್ ಇತ್ತು. ಡಿಂಟ್ ಯಾಕಂದ್ರೆ ಇದು ಪಾಸಿಟಿವ್ ಇದೆ, ಅದಕ್ಕೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬಳಸ್ಕೊಂಡೆ. ಸಂಬಡಿಗೆ ಬಳಸ್ತಕ್ಕಂತ ಪ್ರೋನೌನ್ ಯಾವುದು ಅಂದ್ರೆ ದೇ. ಸಂಬಡಿಗೆ ಯಾವ್ದು ಬಳಸ್ಕೋತೇವೆ? ದೇ. ಸಂಬಡಿ ನಾಕ್ ದ ಡೋರ್, ಡಿಂಟ್ ದೇ? ಸರ್ ಸಂಬಡಿ ಇದು ಹೇಳಿ. ಎಸ್ ಬೇಟ ಹೇಳು, ನಿನ್ ಪ್ರಶ್ನೆ ಹೇಳು. ಓಪನ್ ಮಾಡ್ಕೋ, ಮೈಕ್ರೋಫೋನ್ ಓಪನ್ ಮಾಡ್ಕೋ ಬೇಟ, ಮಾತಾಡು. ಸರ್ ಸಂಬಡಿ ಇದು ಪಾಸಿಟಿವ್ ಟೆನ್ಸ್ ಸರ್. ನೋಬಡಿ ಅದು ನೆಗೆಟಿವ್. ಸರ್ ಹೌದಾ ಸರ್? ಹಾ, ಓಕೆ ಸರ್. ಸಂಬಡಿ ಅಂತ ಬಂದಾಗ ಇಲ್ಲಿ ನೋಡಿ, ನೆಗೆಟಿವ್ ಪಾಸಿಟಿವ್ ಅಂತ ನಾ ಹೇಳ್ತಾ ಇಲ್ಲ ನಿಮ್ಗೀಗ. ಸಂಬಡಿ ಅಂತಕ್ಕಂಥ ವಾಕ್ಯದಿಂದ, ಸಂಬಡಿ ಅಂತಕ್ಕಂಥ ಪದದಿಂದ ವಾಕ್ಯ ಪ್ರಾರಂಭ ಆದ್ರೆ ಯಾವ ರೀತಿ ಕ್ವಶನ್ ಟ್ಯಾಗ್ ಬಳಸ್ಬೇಕು ನೋಡಿ. ಸಂಬಡಿ, ಯಾರೋ ಒಬ್ರು ಕದವನ್ನ ಬಡದ್ರು, ಹೌದಾ? ಪಾಸಿಟಿವ್, ಅದು ನೆಗೆಟಿವ್ ಅಲ್ಲ. ಯಾರು ಬಡದಿಲ್ಲ ಅನ್ನಕ್ ಬರ್ತಾ, ನೋ ಬಡಿ ಅಂದ್ರೆ ಯಾರು ಬಡದಿಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ. ಈಗ ಸಂಬಡಿ ಅಂತಂದಾಗ ಇಲ್ಲಿ ನಾಕ್ ದ ಡೋರ್, ಯಾರೋ ಒಬ್ರು ಕದ ಬಡದ್ರು ಅಂತ, ಇದು ಪಾಸಿಟಿವ್ ಮೀನಿಂಗ್ ಕೊಡ್ತದಕ್ಕೆ ಡಿಂಟ್ ದೇ ಬಳಸಿದ್ದೇನೆ. ಈ ಸಂಬಡಿಗೆ ನಾ ಬಳಸ್ತಕ್ಕಂಥ ಪ್ರೋನೌನ್ ಯಾವುದು ಅಂದ್ರೆ ದೇ ಅನ್ನ ಬಳಸ್ತಾ ಇದ್ದೇನೆ. ಇದನ್ನ ನಾನು ಹೇಳ್ಬೇಕಾಗಿದೆ. ಸಂಬಡಿಗೆ ದೇ ಬಳಸ್ತೇವೆ, ನೋ ಬಡಿಗೂ ದೇ ಬಳಸ್ತೇವೆ ಪ್ರೊನೌನ್ ಅನ್ನ. ಇದು ನನ್ನ ಮುಖ್ಯ ಉದ್ದೇಶ. ಇದನ್ನ ನೀವು ಪಾಸಿಟಿವ್ ನೆಗೆಟಿವ್ ಅಂತ ತಗೊಂಡ್ರೆ ಏನ್ ತಪ್ಪಿಲ್ಲ, ತಗೋರಿ.
ಬಟ್ ಇದು ಮಾತ್ರ ನೆಗೆಟಿವ್, ನೋ ಬಡಿ. ನೋ ಬಾಡಿ ಅಲ್ಲಿದು ನೋ ಬಡಿ ನೋಡಿ. ಸಮ್ ಇಲ್ಲದೆ ಇದ್ರೆ ಇದು ಬಾಡಿ ಆಗುತ್ತೆ. ಸಮ್ ಯಾವ್ದು ಇಲ್ಲ, ಸಮ್ ಅಥವಾ ನೋ ಇಲ್ಲ ಅಂದ್ರೆ ಬಾಡಿ, ಅದ್ರ ಮುಂದೆ ಏನಾದ್ರು ಸಮ್ ಇದ್ದು ನೋ ಇದ್ರೆ ಅದು ಬಡಿ ಆಗುತ್ತೆ. ಸಮ್ ಬಡಿ, ನೋ ಬಡಿ. ನೋ ಬಡಿ ನೋಸ್ ಇಟ್, ಇದು ನೆಗೆಟಿವ್. ಪಾಸಿಟಿವ್ ಕ್ವಶನ್ ಡೂ ದೇ. ನೋ ಬಡಿ ಬಂದ್ರೆ ದೇ, ಸಮ್ ಬಡಿ ಬಂದ್ರೆ ದೇ ಪ್ರೊನೌನು. ಇಲ್ಲಿ ನೆಗೆಟಿವ್ ಮತ್ತು ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸಿದ್ದೇನೆ. ಇದು ನನ್ನ ಉದ್ದೇಶ ಬೇಟ, ರೈಟ್? ಓಕೆ ಮೈ ಡಿಯರ್ಸ್, ಇಲ್ಲಿವರೆಗೆ ಕ್ವಶನ್ ಟ್ಯಾಗ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನಿಮಗೆ ಏನಾದ್ರೂ ಇನ್ನೂ ಡೌಟ್ ಇದ್ರೆ ಪ್ಲೀಸ್ ರೇಸ್ ಯುವರ್ ಕ್ವಶನ್. ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ನೋ ಸರ್. Okay, I hope you all of you completely understood question tag concept. ಹೌದಾ? ಹಾ ಸರ್. ಎಸ್ ಸರ್. ಹಾ ಸರ್. ಸರ್ ಕ್ಲಾಸ್ ಮತ್ತೆ ಯಾವಾಗ ಸರ್? ಬೇಟಾ ಕ್ಲಾಸ್ ಯಾವಾಗ ಮತ್ತೆ? ಕ್ಲಾಸು ಕ್ಲಾಸ್ ಮತ್ತೆ ನಾಳೆ ಇರುತ್ತೆ. ನಾಳೆ ಇರುತ್ತೆ ನಿಮಗೆ. ನೋಡಿ, ನಾನು ಪದೇ ಪದೇ ಹೇಳಲ್ಲ, ನೀವು ಲಿಂಕ್ ಕೂಡ ತಗೋಬೇಕಾಗಿಲ್ಲ. ನೀವು ಮಾಡ್ಬೇಕಾಗಿದ್ದಿಷ್ಟೇ, ನಿಮ್ಮ ಟೀಚ್ಮೆಂಟ್ ಆ್ಯಪ್ಗೆ ಹೋಗ್ತೀರಾ, ಅಲ್ಲಿ ಓಪನ್ ಮಾಡಿದ್ಮೇಲೆ ನಿಮ್ಮ ಟೈಮ್ ಟೇಬಲ್ ಕಾಣ್ತಾ ಇರುತ್ತೆ ಇಲ್ಲಿ ಪಕ್ಕದಲ್ಲಿ. ಹೌದಾ? ಹಾ ಸರ್. ಟೈಮ್ ಟೇಬಲ್ ಇರುತ್ತೆ, ಟೈಮಿಂಗ್ ಇರುತ್ತೆ ನೋಡಿ ಕೆಳಗಡೆ. ಟೈಮಿಂಗ್ 6 PM to 7 PM. ಇಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ನಾನು ಕ್ಲಾಸ್ ರೂಮ್ ಚೇಂಜ್ ಮಾಡಿರ್ತೇನೆ, ರೈಟ್? ಆ ಟೈಮ್ ನೋಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಗೋ ಲೈವ್ ಹೋಗ್ಬೇಕು. ಡೈರೆಕ್ಟ್ ಹೋಗ್ಬೇಕು, ಗೋ ಲೈವ್. ಗೋ ಲೈವ್ ಹೊಡೆದ್ರಪ್ಪ ಅಂದ್ರೆ ನೇರವಾಗಿ ನಾನು ಬಂದಿರ್ತೇನೆ ಆ ಕ್ಲಾಸ್ ರೂಮ್ ಅಷ್ಟು ಟೈಮ್ ಒಳಗಡೆ ನೀವು ಜಾಯ್ನ್ ಆಗ್ಬೇಕು. ನೀವು ಕೂಡ ಮುಂಚೆನೆ ಬಂದು ಕೂತ್ಕೋಬಹುದಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಅದೇನು ಮಾಡಲ್ಲ ನಿಮಗೆ. ಗೋ ಲೈವ್ ಹೋಗ್ಬೇಕು. ನಾನ್ ಜಾಯ್ನ್ ಆದ್ರೆ ಕಾಣಿಸ್ತೇನೆ, ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿರ್ತೇನೆ. 100% ನಾನು ಇರ್ತೇನೆ. ಏನಾದ್ರೂ ಸ್ವಲ್ಪ ಕೆಲಸ ಬಂದ್ರೆ ನಾನು ಕ್ಲಾಸ್ ಟೈಮ್ ಅನ್ನ ಅಡ್ಜಸ್ಟ್ ಮಾಡಿರ್ತೇನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರ್ ನನ್ನ ಸ್ವಲ್ಪ ಹೇಳ್ಬೇಟ 6ರಿಂದ 7 ಮಟ್ಟ. ಎಸ್, 6ರಿಂದ 7. ಕೆಲವು ಸಂದರ್ಭಗಳಲ್ಲಿ ಬದಲಾವಣೆ ಮಾಡ್ಕೋತೇನೆ. 6 ಗಂಟೆ 30 ನಿಮಿಷಕ್ಕೊಮ್ಮೆ ಏನಾದ್ರು ಕೆಲಸ ಬಂದಿರುತ್ತೆ ಅಲ್ಲಿ ಇಲ್ಲಿ ಸ್ವಲ್ಪ, ಅದಕ್ಕೆ ಅವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಲಾಸ್ ಇಲ್ಲ ಅಂತ ಪದೇ ಪದೇ ಮೆಸೇಜ್ ಮಾಡಬೇಡಿ. ನೀವು ಕೂಡ ಗಾಬರಿಗೊಳ್ಬೇಡಿ. ಇಲ್ಲೇ ಟೈಮ್ ನೋಡ್ಕೊರಿ, ಈ ಟೈಮ್ ನೋಡ್ಕೊರಿ, ಕ್ಲಾಸಿಗೆ ಜಾಯ್ನ್ ಆಗ್ರಿ, ರೈಟ್? ಇದನ್ನ ನೀವು ದಿನಾ ಮಾಡ್ಬೇಕು. ಲಿಂಕ್ ಬೇಕಾಗಿಲ್ಲ. ನೀವು ಕ್ಲಾಸ್ ರೂಮ್ಗೆ ಒಂದ್ಸಾರಿ ಇನ್ನಾದ್ರೆ ಮುಗೀತು. ನೀವು ಎಲ್ಲಿ ಬಂದಿರ್ತೀರ ಅಂದ್ರೆ ಇಲ್ಲಿ ಇರ್ತೀರ, ನಿಮ್ ಮಾಹಿತಿ ಎಲ್ಲ ಇರುತ್ತೆ ಇಲ್ಲಿ, ಯಾರ್ಯಾರು ಜಾಯ್ನ್ ಆದ್ರು ಅಂತೇಳಿ. ಇಷ್ಟು ಜನ ನೋಡಿ ಅಕ್ಸೆಪ್ಟ್ ಮಾಡ್ಕೋಬೇಕಿನ್ನ ನಾನು ಜಾಯ್ನಿಂಗ್ ರಿಕ್ವೆಸ್ಟ್ ಇದೆ, ಎಲ್ಲ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ ನೋಡಿ. ಬಾ 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 ಬಾ, ಇಷ್ಟು ಜನ ಮಕ್ಕಳು ಜಾಯ್ನ್ ಆಗಿದ್ದಾರೆ ಇವತ್ತು. ನೀವೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಹೇಳ್ತೀರ, ಜಾಯ್ನ್ ಆಗ್ತಾರೆ. ಎಸ್ ಬೇಟಾ, ನೀವು ಹೇಳೋದು ಎಕ್ಸ್ಪೀರಿಯನ್ಸ್ ಎಲ್ಲ ಐತೆ ಸರ್. ನೋಡಿ, ಇಷ್ಟು ಇದಾದ್ಮೇಲೆ ಇದೆಲ್ಲ ನಿಮ್ ಅಟೆಂಡೆನ್ಸ್ ಇರುತ್ತೆ ನನ್ನ ಕಡೆ. ನೀವು ಒಮ್ಮೆ ಜಾಯ್ನ್ ಆದ್ರೆ ಇಲ್ಲಿ ಇರ್ತೀರಾ. ನೀವೇನ್ ಮಾಡ್ಬೇಕು, ಅವಾಗ ಕ್ಲಾಸ್ ರೂಮ್ ಅನ್ನ ನೋಡ್ಕೋಬೇಕು. ಕ್ಲಾಸ್ ರೂಮ್ ಯಾವ್ದಿದೆ ನಿಮ್ದು? ಗ್ರಾಮರ್ ಫಾರ್ ಆಲ್ ಇದೆ ಅಲ್ಲಿ ನಮ್ಮ ಕ್ಲಾಸ್ ರೂಮು. ಅದಕ್ಕೆ ಗೋ ಲೈವ್ ಅಂತ ಹೋದ್ರೆ ಸಾಕು, ನಿಮ್ ಕ್ಲಾಸ್ ರೂಮ್ ಕಾಣ್ತಿರುತ್ತೆ ಅಲ್ಲಿ. 10th ಇದು ನನ್ನ ಕ್ಲಾಸ್ ರೂಮ್ ಇವೆಲ್ಲ. ನಾನು ಯಾವಾಗ ಹೋಗ್ಬೇಕು ಅನ್ನೋದು ಲೈವ್ ಇದೆ ನಂದು. ನನ್ನ ಮಕ್ಕಳಿಗೆ ಇರ್ತಕ್ಕಂಥ ಕ್ಲಾಸು ಇದು SSLC ಮಕ್ಕಳಿಗೆ ನಮ್ಮ ಸ್ಕೂಲಲ್ಲಿ ಮಾಡ್ತಕ್ಕಂಥ ಕ್ಲಾಸು. ಮಂಡೇ, ವೆನ್ಸ್ಡೇ ಮತ್ತು ಫ್ರೈಡೇ, ಸಂಡೇ ಇರುತ್ತೆ. ನಾನು ಜಾಯ್ನ್ ಆಗ್ತೇನೆ. 9th ಗೆ ಇನ್ನೂ ಮಾಡಿಲ್ಲ, ಕ್ಲಾಸ್ ರೂಮ್ ಮಾಡಿಟ್ಟಿದ್ದೇನೆ. 3 ಜನ ಜಾಯ್ನ್ ಆಗಿದ್ದಾರೆ, ವೇಟ್ ಮಾಡ್ತಾ ಇದ್ದೀನಿ ಮಕ್ಕಳು ಜಾಯ್ನ್ ಮಾಡ್ಕೊಳ್ಳೋದಕ್ಕೆ. ಇದು ನಿಮಗೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 6 ದಿನ ನಿಮಗೆ ಕ್ಲಾಸ್ ಇರುತ್ತೆ. ಸಂಡೇ ಮಾತ್ರ ಕ್ಲಾಸ್ ಇರಲ್ಲ, ಯಾಕಂದ್ರೆ ಐ ವಾಂಟ್ ರೆಸ್ಟ್. ನೀವು ಕೂಡ ರೆಸ್ಟ್ ಬೇಕಾಗುತ್ತೆ. ಆದ್ರೂ ಅವತ್ತು ನನ್ನ ಸ್ಕೂಲ್ ಮಕ್ಕಳಿಗೆ ಕ್ಲಾಸ್ ಇರುತ್ತೆ. ಅವತ್ತು ಇಡೀ ತಾಲೂಕಿಗೆ ಇರೋದಿಲ್ಲ. ಸೊ ಇದಿಷ್ಟು ನಿಮ್ಮ ಟೈಮ್ ಟೇಬಲ್ ಶೆಡ್ಯೂಲ್ ಬಗ್ಗೆ. ಜಾಯ್ನ್ ಆಗ್ಬೇಕಾದ್ರೆ ಹೇಗೆ ಜಾಯ್ನ್ ಆಗ್ಬೇಕಂತ ಹೇಳಿದ್ದೇನೆ. ಈ ಮೆಸೇಜ್ ಅನ್ನ ಏನ್ ಮಾಡ್ಬೇಕಂದ್ರೆ ನಿಮ್ಮ ಉಳಿದ ಫ್ರೆಂಡ್ಸ್ಗೂ ಹಂಚ್ಬೇಕು. ಹೇಗೆ ಜಾಯ್ನ್ ಆಗ್ಬೇಕು ಅನ್ನೋದನ್ನ ಅವ್ರಿಗೂ ಕೂಡ ಕಲಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಓಕೆ ಸರ್. ಹಾ ಸರ್. ಓಕೆ, ಓಕೆ ಸರ್. ಎಲ್ಲರೂ ಮತ್ತೆ ನಾಳೆ ನಾಳೆ 6 ಗಂಟೆಗೆ ಭೇಟಿ ಆಗೋಣ. ಮತ್ತೆ ಇದಕ್ಕೆ ಬೇಕಾದ ಟೆಸ್ಟ್ ಪೇಪರ್ ನಾನು ನಾಳೆ ಹಾಕ್ತೇನೆ. ಇವತ್ತು ಟೆಸ್ಟ್ ಇರೋದಿಲ್ಲ, ನಾಳೆ ಟೆಸ್ಟ್ ಇರುತ್ತೆ. ಮಧ್ಯಾಹ್ನ ಇರುತ್ತೆ, ಮಧ್ಯಾಹ್ನ ಟೆಸ್ಟ್ ಅಟೆಂಡ್ ಮಾಡಿ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಕ್ಲಾಸ್ ರೂಮ್ ಅನ್ನ ಎಕ್ಸಿಟ್ ಆಗ್ಬೇಕು ಪ್ಲೀಸ್. ಎಲ್ಲರೂ ಎಕ್ಸಿಟ್ ಆಗಿ ಫಾಸ್ಟ್. ಸರ್ ಬಾಯ್ ಸರ್. ಬಾಯ್ ಬೇಟಾ, ಬಾಯ್ ಬಾಯ್ ಸರ್. ಬಾಯ್ 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 ಬೇಟಾ, ಬಾಯ್ ಬೇಟಾ. Exit please. Okay sir. Pooja. Bye beta, bye. Thank you sir. Kiran. Bye sir. Bye beta, bye.
ಭೂಮಿಕಾ ಅರುಣ್ ಸವಿತಾ ಎಚ್ ಡಿ ಎಕ್ಸಿಟ್ ಆಗಿ ಪ್ಲೀಸ್. ಸವಿತಾ ಎಚ್ ಡಿ ಪ್ಲೀಸ್ ಎಕ್ಸಿಟ್. ಅರುಣ್ ಸವಿತಾ ಎಚ್ ಡಿ ಪ್ಲೀಸ್ ಎಕ್ಸಿಟ್. ಕಿರಣ್ ಮತ್ತೆ ಬಂದ್ರಲ್ಲ, ಕಿರಣ್ ಹಿರೇಮಠ್ ಎಕ್ಸಿಟ್ ಆಗಿ ಪ್ಲೀಸ್. ಸವಿತಾ ಎಕ್ಸಿಟ್ ಆಗಿ. ಸವಿತಾ ಅಮ್ಮ, ಸವಿತಾ ಎಕ್ಸಿಟ್ ಆಗಮ್ಮ. ಸವಿತಾ सविता बेटा, सविता बेटा